9th ಸ್ಟ್ಯಾಂಡರ್ಡ್ ಸೋಷಿಯಲ್ ಚಾಪ್ಟರ್ 4 ವಿಜಯನಗರ ಆ್ಯಂಡ್ ಬಹಮನಿ ಕಿಂಗ್ಡಮ್ಸ್. ನೋಡಿ, ಈ ಚಾಪ್ಟರಲ್ಲಿ ನಾವು ವಿಜಯನಗರ ಕಿಂಗ್ಡಮ್ ಮತ್ತು ಬಹಮನಿ ಕಿಂಗ್ಡಮ್ ಬಗ್ಗೆ ತಿಳ್ಕೊಳ್ತೀವಿ. ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ವಿಜಯನಗರ ಎಂಪೈರ್ ಇಸ್ ಅ ಲ್ಯಾಂಡ್ ಮಾರ್ಕ್ ಇನ್ ಇಂಡಿಯನ್ ಹಿಸ್ಟ್ರಿ. ನೋಡಿ, ವಿಜಯನಗರ ಎಂಪೈರ್ ಎಸ್ಟಾಬ್ಲಿಷ್ ಆಗಿದ್ದು ಬಂದು ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬೋದು, ಅಂದರೆ ತುಂಬ ಇಂಪಾರ್ಟೆಂಟ್ ಒಂದು ಇವೆಂಟ್ ಅಂತ. ಓಕೆ, ದಿ ಸೌತ್ ಇಂಡಿಯನ್ ಡೈನೆಸ್ಟೀಸ್, ದಿ ಯಾದವಾಸ್ ಆಫ್ ದೇವಗಿರಿ, ದಿ ಕಾಕತೀಯಾಸ್ ಆಫ್ ವರಂಗಲ್, ದಿ ಪಾಂಡ್ಯಾಸ್ ಆಫ್ ಮದುರೈ, ಹೊಯ್ಸಳಾಸ್, ಚೋಳಾಸ್. ನೋಡಿ, ಏನು ಸಿಂಪಲ್ ಇಷ್ಟ ಹೇಳ್ತೀನಿ. ಈ ಟೈಮಲ್ಲಿ ಹೊಯ್ಸಳ ಕಿಂಗ್ಡಮ್ ಎಸ್ಟಾಬ್ಲಿಷ್ ಆಗೋದಕ್ಕೂ ಮೊದಲು, ಆ ಎಂಪೈರ್ ಎಸ್ಟಾಬ್ಲಿಷ್ ಆಗೋದಕ್ಕೂ ಒಂದು ಸ್ವಲ್ಪ ಮೊದಲು ಎಷ್ಟೊಂದು ಡೈನೆಸ್ಟೀಸ್ ಇರುತ್ತೆ ಮತ್ತು ಎಷ್ಟೊಂದು ಎಂಪೈರ್ಸ್ ಇರುತ್ತೆ ಸೌತ್ ಇಂಡಿಯಾದಲ್ಲಿ. ದೇವಗಿರಿಯಲ್ಲಿ ಯಾದವಾಸ್ ಇರ್ಬೋದು, ಕಾಕತೀಯಾಸ್ ಇರ್ಬೋದು, ಪಾಂಡ್ಯಾಸ್ ಇರ್ಬೋದು, ಹೊಯ್ಸಳ ಮತ್ತು ಚೋಳ, ಈ ಥರ ಎಷ್ಟೊಂದು ಕಿಂಗ್ಡಮ್ಸ್ ಇರುತ್ತೆ. ಇವರೆಲ್ಲರಿಗೂ ಕೂಡ ನಾರ್ತ್ ಇಂಡಿಯಾದಿಂದ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ನೀವು ಡೆಲ್ಲಿ ಸುಲ್ತಾನೇಟ್ ನೋಡಿದ್ರೆ ಯಾರು ಅಂತ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಗೊತ್ತಾಗುತ್ತೆ. ಆ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ಆರ್ಮಿ ಅಟ್ಯಾಕ್ ಮಾಡ್ತಾ ಇರುತ್ತೆ, ಇವ್ರಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ. ಅಂದರೆ ಏನು ರೂಲ್ಸ್ ಫಾಲೋ ಆಗದೆ ಇರೋ ಥರ, ಅಂದರೆ ಯಾವಾಗ ಯಾರು ರಾಜ ಆಗ್ತಾರೆ, ಯಾವಾಗ ಯಾವ ಜಾಗ ಯಾರ ಅಂಡರ್ಗೆ ಹೋಗುತ್ತೆ ಏನೂ ಗೊತ್ತಾಗ್ತಾ ಇರಲ್ಲ. ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋಗುತ್ತೆ. ಅಂಡರ್ ದೀಸ್ ಸರ್ಕಮ್ಸ್ಟಾನ್ಸಸ್ ದ ಕಿಂಗ್ಡಮ್ ಆಫ್ ವಿಜಯನಗರ್ ವಾಸ್ ಬಾರ್ನ್. ಇಂಥ ಒಂದು ಸರ್ಕಮ್ಸ್ಟಾನ್ಸಸ್ಸಲ್ಲಿ ವಿಜಯನಗರ ಕಿಂಗ್ಡಮ್ ಅನ್ನೋದು ಎಸ್ಟಾಬ್ಲಿಷ್ ಆಗುತ್ತೆ. ಇಟ್ ರೂಲ್ಡ್ ಫಾರ್ 3 centuries. ಇವರು ಆಲ್ಮೋಸ್ಟ್ ಆಲ್ 300 ವರ್ಷ ರೂಲ್ ಮಾಡ್ತಾರೆ. ಬೈ 15th century ಇಟ್ ಸ್ಪ್ರೆಡ್ ಅಪ್ ಟು ದಿ ಓಷನ್, ಇಂಡಿಯನ್ ಓಷನ್ ಇನ್ ದಿ ಸೌತ್, ಬೇ ಆಫ್ ಬೆಂಗಾಲ್ ಇನ್ ದಿ ಈಸ್ಟ್ ಆ್ಯಂಡ್ ಅರೇಬಿಯನ್ ಸಿ ಇನ್ ದಿ ವೆಸ್ಟ್. 15th century ಅಷ್ಟರಲ್ಲಿ, ಅಂದರೆ 1500ನೇ ಇಸ್ವಿ ಅಷ್ಟರಲ್ಲಿ ಏನಾಗಿತ್ತು, ಇವರು ಸೌತ್ ಇಂಡಿಯಾ ಫುಲ್ಲು, ಆಲ್ಮೋಸ್ಟ್ ಆಲ್ ಸೌತ್ ಇಂಡಿಯನ್ನೆಲ್ಲ ಇವರು ಆಕ್ಯುಪೈ ಮಾಡ್ಕೊಂಡಿದ್ರು ವಿಜಯನಗರ ಎಂಪೈರ್ ಅವರು. ಅಂದರೆ ಇಲ್ಲೇನು ಆಲ್ಮೋಸ್ಟ್ ಆಲ್ ಸೌತ್ ಇಂಡಿಯಾ ಅಂತ ಕೊಟ್ಟಿಲ್ಲ ಅಂತ ಅಂದ್ಕೊಂಬೇಡಿ. ಡೌನ್ ಸೌತ್ ಸೈಡ್ಗೆ ಬಂದು ಇಂಡಿಯನ್ ಓಷನ್ ಅಲ್ಲಿ ಮುಗಿದೋಗುತ್ತೆ ನಮ್ಮದು ಇಂಡಿಯಾ, ಮತ್ತು ಬೇ ಆಫ್ ಬೆಂಗಾಲ್ ಒಂದು ಕಡೆಗೆ, ಅರೇಬಿಯನ್ ಸಿ ಒಂದು ಕಡೆಗೆ, ಅಂದರೆ ಟೋಟಲ್ ಸೌತ್ ಇಂಡಿಯಾ ಅಂತ. ಅಕ್ಕ ಆ್ಯಂಡ್ ಬುಕ್ಕ ಎಸ್ಟಾಬ್ಲಿಷ್ ದಿಸ್ ಎಂಪೈರ್ ಆನ್ ದಿ ಬ್ಯಾಂಕ್ಸ್ ಆಫ್ ರಿವರ್ ತುಂಗಭದ್ರಾ ಇನ್ ದಿ ಇಯರ್ 1336 CE. ನೋಡಿರಿ, ಅಕ್ಕ ಮತ್ತು ಬುಕ್ಕ ಅಂತ ಇಬ್ಬರು ಬ್ರದರ್ಸ್ ಇರ್ತಾರೆ. ಇವರು ಈ ಎಂಪೈರ್ನ ವಿಜಯನಗರ ಎಂಪೈರ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ತುಂಗಭದ್ರಾ ನದಿಯ ದಡದಲ್ಲಿ. ಲೇಟರ್ ಹಂಪಿ ಬಿಕೇಮ್ ದಿ ಕ್ಯಾಪಿಟಲ್ ಆಫ್ ವಿಜಯನಗರ ಎಂಪೈರ್. ಆಮೇಲೆ ಎಂಪೈರ್ ಬೆಳೀತಾ ಬೆಳೀತಾ ತುಂಬ ದೊಡ್ಡದಾಗ್ತಾ ಇವರು ಹಂಪಿ ಅನ್ನೋ ಒಂದು ಜಾಗನ ಇವರು ಕ್ಯಾಪಿಟಲ್ ಸಿಟಿ ಮಾಡ್ಕೊಳ್ತಾರೆ. ದಿ ವಿಜಯನಗರ ಕಿಂಗ್ಡಮ್ ಹ್ಯಾಡ್ ಟು ಫೇಸ್ ದಿ ರೆಸಿಸ್ಟೆನ್ಸ್ ಆಫ್ ದಿ ಫಾಲೋಯಿಂಗ್ ಕಿಂಗ್ಡಮ್ಸ್ ದಟ್ ವೇರ್ ಪ್ರೆಸೆಂಟ್ ಡ್ಯೂರಿಂಗ್ ದಿಸ್ ಟೈಮ್. ವಿಜಯನಗರ ಕಿಂಗ್ಡಮ್ ಎಸ್ಟಾಬ್ಲಿಷ್ ಆದಮೇಲೆ ತುಂಬ ಇವರಿಗೆ ರೆಸಿಸ್ಟೆನ್ಸ್ ಬರುತ್ತೆ. ಅಂದರೆ ಏನು, ವಿಜಯನಗರ ಎಂಪೈರ್ನ ಡಿಸ್ಟ್ರಾಯ್ ಮಾಡಬೇಕು, ನಾವೇ ರೂಲ್ ಮಾಡಬೇಕು ಅಂತ. ಯಾರ್ಯಾರು ಅಟ್ಯಾಕ್ ಮಾಡ್ತಾ ಇರ್ತಾರೆ, ಡೆಲ್ಲಿ ಸುಲ್ತಾನ್ಸ್ ಇರ್ಬೋದು, ಒರಿಸ್ಸಾದಲ್ಲಿ ಗಜಪತಿಸ್ ಇರ್ತಾರೆ ಅವರು, ಮತ್ತು ಬಹಮನಿ ರಾಜರು ಇರ್ತಾರೆ ನಾರ್ತ್ ಡೆಕ್ಕನ್ನಲ್ಲಿ ಅವರು. ಇಷ್ಟು ಜನ ಇವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ದಿ 4 ಡೈನೆಸ್ಟೀಸ್ ದಟ್ ರೂಲ್ಡ್ ವಿಜಯನಗರ. ಈಗ ವಿಜಯನಗರನ ರೂಲ್ ಮಾಡಿದಂಥ ಡೈನೆಸ್ಟೀಸಲ್ಲಿ 4 ಡೈನೆಸ್ಟಿ ಇದೆ. ಅದು ಯಾವ್ಯಾವುದು? ಸಂಗಮ ಒಂದು, ಸಳುವ, ತುಳುವ, ಅರವೀಡು. ಈಗ ಕನ್ಫ್ಯೂಸ್ ಆಗಬೇಡಿ, ಏನಿದು ವಿಜಯನಗರ ಎಂಪೈರ್ ಅಂತ ಹೇಳ್ತಾ ಇದ್ದೀರಾ ಸರ್, ಮತ್ತೆ ಇದೇನಿದು 4 ಡೈನೆಸ್ಟಿ ಇರುತ್ತೆ, ಸಂಗಮ ಅಂತ ಹೇಳ್ತಾ ಇದ್ದೀರಾ, ಅರವೀಡು ಹೇಳ್ತಾ ಇದ್ದೀರಾ ಅಂತ. ನೋಡಿ, ಇಷ್ಟೇ, ವಿಜಯನಗರ ಎಂಪೈರ್ ಅನ್ನೋದು ಟೋಟಲ್ ಒಂದು ಎಂಪೈರ್, ಆಯಿತಾ. ಇದರಲ್ಲಿ ಒಂದು ಸರ್ಟೆನ್ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ಅಂದರೆ ಒಂದು ಟೈಪ್ ಆಫ್ ರೂಲ್. ವಿಜಯನಗರ ಅಂದರೆ ಇಂಡಿಯಾ ಅಂದ್ಕೊಳ್ಳಿ, ಇಂಡಿಯಾ ಒಂದೇ. ಓಕೆ, ಅದು 300 ವರ್ಷ ಇತ್ತು ವಿಜಯನಗರ. ಇದರಲ್ಲಿ ಡೈನೆಸ್ಟೀಸ್ ಅಂತ ಹೇಳಿದ್ರೆ ಒಂದು ಪಾರ್ಟಿ ಅಂದ್ಕೊಳ್ಳಿ. ಇವಾಗ ಪಾರ್ಟೀಸ್ ಬರುತ್ತಲ್ಲ, BJP, ಕಾಂಗ್ರೆಸ್, ಈ ಥರ. ಈಗ ಸಂಗಮ ಅಂದರೆ ಒಂದು ಪಾರ್ಟಿ, ಸುಳುವ ಅಂದರೆ ಒಂದು ಪಾರ್ಟಿ, ತುಳುವ ಅಂದರೆ ಒಂದು ಪಾರ್ಟಿ, ಈ ಥರ ಅಂದ್ಕೊಳ್ಳಿ. ಆದರೆ ಇಲ್ಲಿ ಪಾರ್ಟಿಯಲ್ಲಿ ಬಂದು ಬೇರೆ ಬೇರೆ ವ್ಯಕ್ತಿಗಳೆಲ್ಲ ಎಷ್ಟೊಂದು ಜನ ಬರ್ತಾರೆ. ಮೋದಿ ಬರ್ತಾರೆ, ವಾಜಪೇಯಿ ಬರ್ತಾರೆ, ಇನ್ನೊಬ್ರು ಬರ್ತಾರೆ. ಅದೇ ರೀತಿ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಆ ಥರ ಬರ್ತಾರೆ. ಆದರೆ ಸಂಗಮ ಡೈನೆಸ್ಟಿ ಇರ್ಬೋದು, ಸುಳುವ ಡೈನೆಸ್ಟಿಯಲ್ಲಿ ಇದೆಲ್ಲ ಯಾವ ಥರ ಅಂದರೆ ಒಂದೇ ಫ್ಯಾಮಿಲಿಯವ್ರು ಇರ್ತಾರೆ. ಅಂದರೆ ಸಂಗಮ ಡೈನೆಸ್ಟಿ ಯಾವ ಥರ ಇರುತ್ತೆ, ಒಂದು ತಂದೆ ಆದಮೇಲೆ ಮಗ, ಮೊಮ್ಮಗ, ಈ ಥರ ಅವರೆಲ್ಲ ಸೇರಿ ರೂಲ್ ಮಾಡ್ತಾ ಇರ್ತಾರೆ. ಆವಾಗ ಅದು ಸಂಗಮ ಡೈನೆಸ್ಟಿ ಅಂತ ಕರೀತಾರೆ. ನೆಕ್ಸ್ಟು ಅವ್ರ ಫ್ಯಾಮಿಲಿ ಬಿಟ್ಟು ಬೇರೆ ಯಾರಿಗಾದರೂ, ಅವ್ರ ಯುದ್ಧದಲ್ಲಿ ಸತ್ತೋಗಿನೋ ಅಥವಾ ಬೇರೆ ಯಾರಾದರೂ ಮಿನಿಸ್ಟ್ರ್ ಅಧಿಕಾರ ತೊಗೊಂಡು ಅದು ಬೇರೆಯವ್ರು ಯಾರಾದರೂ ಅಧಿಕಾರ ಸ್ಟಾರ್ಟ್ ಮಾಡಿದ್ರು ಅಂದ್ಕೊಳ್ಳಿ, ಆಗ ವಿಜಯನಗರ ಎಂಪೈರೇ ಇರುತ್ತೆ, ಅಡ್ಮಿನಿಸ್ಟ್ರೇಷನ್ ಎಲ್ಲ ವಿಜಯನಗರ ಎಂಪೈರೇ ಇರುತ್ತೆ. ಆದರೆ ಡೈನೆಸ್ಟಿ ಚೇಂಜ್ ಆಗುತ್ತೆ, ಆಗ ಅವರು ಬೇರೆ ಡೈನೆಸ್ಟಿ ಇಟ್ಕೊಳ್ತಾರೆ. ಇಲ್ಲಿ ಯಾವ ರೀತಿ ಅಧಿಕಾರ ಹೋಗಿದ ತಕ್ಷಣ ಬೇರೆ ಪಾರ್ಟಿಯವ್ರು ಬರ್ತಾರಲ್ಲ, BJP ಹೋದ್ರೆ ಕಾಂಗ್ರೆಸ್ ಹೋದ್ರೆ BJP, ಈ ಥರ. ಆಗ ಅದೇ ರೀತಿ ಡೈನೆಸ್ಟಿ ಕೂಡ ಚೇಂಜ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಓಕೆನಾ. ದಿ ಫೇಮಸ್ ಕಿಂಗ್ಸ್ ಆಫ್ ಸಂಗಮ ಡೈನೆಸ್ಟಿ. ಈಗ ಸಂಗಮ ಡೈನೆಸ್ಟಿಯ ಫೇಮಸ್ ರಾಜರು ಯಾರ್ಯಾರು, ಇಂಪಾರ್ಟೆಂಟ್ ರಾಜರು ಯಾರ್ಯಾರು ನೋಡೋಣ. ಹರಿಹರ ದಿ ಫಸ್ಟ್, ಹರಿಹರ, ಬುಕ್ಕರಾಯ, ಹರಿಹರ ದಿ ಸೆಕೆಂಡ್, ಪ್ರೌಢದೇವರಾಯ, ಇವರೆಲ್ಲ ಕೂಡ ಇಂಪಾರ್ಟೆಂಟ್ ರಾಜರಾಗಿದ್ದಾರೆ. ಹರಿಹರ ಲೇಡ್ ದಿ ಫೌಂಡೇಶನ್ ಫಾರ್ ದಿ ವಿಜಯನಗರ ಎಂಪೈರ್ ಆ್ಯಂಡ್ ಡೆವಲಪ್ಡ್ ಕ್ಯಾಪಿಟಲ್ ಅಮಿಟ್ಸ್ ನ್ಯೂ ಇಲಾಕ್ಸ್.
ನೋಡಿ, ಹರಿಹರ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ, ವಿಜಯನಗರ ಎಂಪೈರ್ನ ಸ್ಟಾರ್ಟ್ ಮಾಡ್ತಾರೆ. ಮಾಡಿಬಿಟ್ಟು ಇದನ್ನು ಒಂದು ಬೆಟ್ಟಗಳೇನು, ಚಿಕ್ಕ ಪುಟ್ಟ ಬೆಟ್ಟ ಗುಡ್ಡಗಳೇನಿದೆ ಅದ್ರ ಮಧ್ಯದಲ್ಲಿ ಒಂದು ಕ್ಯಾಪಿಟಲ್ ಸಿಟಿ ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ. ಈಗ ಬುಕ್ಕರಾಯ ಬಗ್ಗೆ ನೋಡೋಣ. ಒಬ್ಬ ರಾಜ. ಬುಕ್ಕರಾಯ ಡಿಫೀಟೆಡ್ ದಿ ರೆಡ್ಡೀಸ್ ಆಫ್ ಕೊಂಡವೀಡು ಆ್ಯಂಡ್ ಮರ್ಜ್ಡ್ ಪೆನುಕೊಂಡ ಏರಿಯಾ ವಿತ್ ವಿಜಯನಗರ. ನೋಡಿ, ಬುಕ್ಕರಾಯ ಏನು ಮಾಡ್ತಾರೆ, ಕೊಂಡವೀಡು ಜಾಗ ಆಂಧ್ರ ಪ್ರದೇಶದಲ್ಲಿದೆ, ಆ ಜಾಗನ ರೆಡ್ಡೀಸ್ ರೂಲ್ ಮಾಡ್ತಾ ಇರ್ತಾರೆ. ಆ ಜಾಗನ ಅವ್ರನ್ನ ಡಿಫೀಟ್ ಮಾಡಿಬಿಟ್ಟು ಅದನ್ನು ಇವರು ವಿಜಯನಗರ ಎಂಪೈರ್ ಒಳಗೆ ಆ್ಯಡ್ ಮಾಡ್ಕೊಳ್ತಾರೆ. ಪೆನುಕೊಂಡ ಅನ್ನೋ ಏರಿಯಾನ ಇವರ ಒಂದು ಕಿಂಗ್ಡಮ್ಗೆ ಆ್ಯಡ್ ಮಾಡ್ತಾರೆ. ಬುಕ್ಕಾ ವಾಸ್ ಸಕ್ಸಸ್ಫುಲ್ ಇನ್ ಸಾಲ್ವಿಂಗ್ ದಿ ರಿಲಿಜಿಯಸ್ ವಾರ್ ಬಿಟ್ವೀನ್ ದಿ ಜೈನ್ಸ್ ಆ್ಯಂಡ್ ಶ್ರೀ ವೈಷ್ಣವಾಸ್, ದೇರ್ ಬೈ ಅಪ್ಹೆಲ್ಡ್ ರಿಲಿಜಿಯಸ್ ಹಾರ್ಮೋನಿ. ಈ ಟೈಮಲ್ಲಿ ಏನಾಗಿರುತ್ತೆ, ಬುಕ್ಕರಾಯ ಟೈಮಲ್ಲಿ ಜೈನ್ಸ್ಗೂ ಮತ್ತು ಶ್ರೀ ವೈಷ್ಣವಾಸ್ಗೂ, ಜೈನ್ಸ್ ಗೊತ್ತು ನಿಮಗೆ, ಶ್ರೀ ವೈಷ್ಣವಾಸ್ ಕೂಡ ಗೊತ್ತು. ವೈಷ್ಣವಾಸ್ ಅಂದರೆ ಆಲ್ಮೋಸ್ಟ್ ವಿಷ್ಣುನ ಪೂಜೆ ಮಾಡೋವಂಥವ್ರು. ಇವರಿಬ್ಬರಿಗೂ ಮಧ್ಯದಲ್ಲಿ ಒಂದು ಸ್ವಲ್ಪ ಜಗಳಗಳಾಗಿರುತ್ತೆ, ಅದನ್ನು ಇವರು ಸಾಲ್ವ್ ಮಾಡ್ತಾರೆ. ದಿಸ್ ಫ್ಯಾಕ್ಟ್ ಈಸ್ ರಿವೀಲ್ಡ್ ಬೈ ಒನ್ ಆಫ್ ದಿ ಇನ್ಸ್ಕ್ರಿಪ್ಷನ್ಸ್ ಇನ್ ಶ್ರವಣ ಬೆಳಗೊಳ. ಇದು ಹೆಂಗೆ ಗೊತ್ತಾಗುತ್ತೆ ನಮಗೆ ಬುಕ್ಕರಾಯ ಈ ಥರ ಒಂದು ಜೈನ್ಸ್ಗೂ ಮತ್ತು ವೈಷ್ಣವಾಸ್ಗೂ ಇದ್ದಿದ್ದಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರು ಅಂತ? ಒಂದು ಶ್ರವಣ ಬೆಳಗೊಳಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ, ಅದರಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಈ ಕನ್ಸ್ಟ್ರಕ್ಟೆಡ್ ಎ ಫೋರ್ಟ್ ಆ್ಯಂಡ್ ಇನ್ ಫ್ಯೂ ಟೆಂಪಲ್ಸ್ ಇನ್ ದಿ ಕ್ಯಾಪಿಟಲ್ ಆ್ಯಂಡ್ ಎನ್ಕರೇಜ್ಡ್ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್. ಬುಕ್ಕರಾಯ ಏನು ಮಾಡ್ತಾರೆ, ಕೆಲವು ಕೋಟೆ ಕಟ್ಟಿಸ್ತಾರೆ ಮತ್ತು ಎಷ್ಟೊಂದು ದೇವಸ್ಥಾನಗಳು ಕೂಡ ಕಟ್ಟಿಸ್ತಾರೆ. ಮತ್ತು ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ವ್ಯವಸಾಯಕ್ಕೆ ಬೇಕಾಗಿರೋಂಥ ಆ್ಯಕ್ಟಿವಿಟೀಸ್ಗೆಲ್ಲ ಎನ್ಕರೇಜ್ಮೆಂಟ್ ಕೊಡ್ತಾರೆ. ಬುಕ್ಕರಾಯ ಸೆಂಟ್ ಅನ್ ಅಂಬಾಸಿಡರ್ ಟು ದಿ ಕೋರ್ಟ್ ಆಫ್ ಚೈನೀಸ್ ಕಿಂಗ್ ಬಿಲಾಂಗಿಂಗ್ ಟು ದಿ ಮಿಂಗ್ ಡೈನಸ್ಟಿ. ನೋಡಿ, ಬುಕ್ಕರಾಯ ಏನು ಮಾಡ್ತಾರೆ, ಆಗ ಚೈನಾದಲ್ಲಿ ಮಿಂಗ್ ಡೈನಸ್ಟಿ ಅವರು ರೂಲ್ ಮಾಡ್ತಾ ಇರ್ತಾರೆ. ಅಲ್ಲಿ ರಾಜನ ಹತ್ರಕ್ಕೆ ಅಂಬಾಸಿಡರ್ನ ಕೂಡ ಕಳಿಸ್ತಾರೆ, ಇವರ ರೆಪ್ರೆಸೆಂಟೇಟಿವ್. ಬುಕ್ಕರಾಯ ಸನ್ ಕಂಪಣ್ಣ ಡಿಫೀಟೆಡ್ ದಿ ಸುಲ್ತಾನ್ ಆಫ್ ಮದುರೈ ಆ್ಯಂಡ್ ಎನ್ಲಾರ್ಜ್ಡ್ ದಿಸ್ ಕಿಂಗ್ಡಮ್. ಬುಕ್ಕರಾಯ ಮಗ ಒಬ್ಬರು ಇರ್ತಾರೆ, ಕಂಪಣ್ಣ ಅಂತೇಳಿ, ಅವರು ಮದುರೈ ಸುಲ್ತಾನ್ನ ಸೋಲಿಸ್ಬಿಟ್ಟು ಆ ಜಾಗನ ಕೂಡ ಇವರ ಕಿಂಗ್ಡಮ್ಗೆ ಆ್ಯಡ್ ಮಾಡ್ಕೊಳ್ತಾರೆ. ದಿಸ್ ವಿಕ್ಟ್ರಿ ಈಸ್ ಮಾರ್ಕ್ಡ್ ಇನ್ ಮಧುರಾ ವಿಜಯಂ ರಿಟರ್ನ್ ಬೈ ಗಂಗಾದೇವಿ. ಈ ವಿಕ್ಟ್ರಿ ಬಂದು ಮಧುರಾ ವಿಜಯಂ ಅನ್ನೋ ಒಂದು ಬುಕ್ಕಲ್ಲಿ ಬರೆದಿದ್ದಾರೆ. ಹರಿಹರ ದಿ ಸೆಕೆಂಡ್, ಇನ್ನೊಬ್ಬ ಇಂಪಾರ್ಟೆಂಟ್ ರಾಜ. ಡ್ಯೂರಿಂಗ್ ದಿ 27 years ಆಫ್ ರೂಲ್ ಆಫ್ ಹರಿಹರ ದಿ ಸೆಕೆಂಡ್, ದಿ ಸನ್ ಆಫ್ ಬುಕ್ಕರಾಯ, ದಿ ವಿಜಯನಗರ ಎಂಪೈರ್ ಕಂಪ್ರೈಸ್ಡ್ ಆಫ್ ವಾಸ್ಟ್ ಏರಿಯಾಸ್. ನೋಡಿ, ಹರಿಹರ ದಿ ಸೆಕೆಂಡ್ ಬಂದು ಬುಕ್ಕರಾಯನ ಮಗ. ಓಕೆ, ಈ ಬುಕ್ಕರಾಯನ ಮಗ ಇವರು 27 ವರ್ಷ ರೂಲ್ ಮಾಡ್ತಾರೆ. ಈ ಟೈಮಲ್ಲಿ ವಿಜಯನಗರ ಎಂಪೈರ್ ತುಂಬ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಈ ಟುಕ್ ಇನ್ ಟು ಹಿಸ್ ಕಂಟ್ರೋಲ್ ಕೊಂಡವೀಡು, ಕರ್ನೂಲ್ ಆ್ಯಂಡ್ ನೆಲ್ಲೂರು ಫೋರ್ಟ್ಸ್. ಇವರು ಈ 3 ಫೋರ್ಟ್ ಅಂದರೆ ಕೋಟೆಗಳನ್ನ ಇವ್ರು ಕಂಟ್ರೋಲಿಗೆ ತೊಗೊಳ್ತಾರೆ. ಅಟ್ ದಿ ಟೈಮ್ ಆಫ್ ಡೆತ್ ಆಫ್ ಬಹಮನಿ ಸುಲ್ತಾನ್ ಮುಜಾಹಿದ್, ಹರಿಹರ ದಿ ಸೆಕೆಂಡ್ ಎಕ್ಸ್ಪ್ಯಾಂಡೆಡ್ ಇಸ್ ಕಿಂಗ್ಡಮ್ ಫ್ರಮ್ ಗೋವಾ ಟು ದಿ ನಾರ್ತ್ ಆಫ್ ಕೊಂಕಣ್ ಕೋಸ್ಟ್. ನೋಡಿ, ಇವ್ರೇನು ಮಾಡ್ತಾರೆ, ಒಬ್ಬರು ಬಹಮನಿ ಸುಲ್ತಾನ್ ಒಬ್ಬ ಇರ್ತಾನೆ ಮುಜಾಹಿದ್ ಅಂತ, ಆ ವ್ಯಕ್ತಿ ಸತ್ತೋದ್ಮೇಲೆ ಆ ಟೈಮಲ್ಲಿ ಏನಾಗುತ್ತೆ, ಆ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆದಾಗ ಹರಿಹರ ದಿ ಸೆಕೆಂಡ್ ಇವ್ರ ಕಿಂಗ್ಡಮ್ನ ಗೋವಾವರೆಗೂ ಮತ್ತು ಕೊಂಕಣ್ ಕೋಸ್ಟ್ ಏನಿದೆ ಗೋವಾ, ಆ ಜಾಗದವರೆಗೂ ಆಕ್ಯುಪೈ ಮಾಡ್ಕೊಳ್ತಾರೆ. ಈ ಆಕ್ಯುಪೈಡ್ ದಿ ಫೋರ್ಟ್ ಆಫ್ ಪಂಗಳ ಲೈಂಗ್ ಟು ದಿ ನಾರ್ತ್ ಆಫ್ ಕೃಷ್ಣ ರಿವರ್ ಇನ್ ದಿ ಇಯರ್ 1398 CE. ಇವರು ಒಂದು ಪಂಗಳ ಅಂತ ಹೇಳ್ಬಿಟ್ಟು ಒಂದು ಕೋಟೆ ಇರುತ್ತೆ ಕೃಷ್ಣಾ ನದಿ ಮೇಲೆ ನಾರ್ತ್ ಸೈಡ್ಗೆ, ಅದನ್ನು ಕೂಡ ಇವರು 1398 ಆಕ್ಯುಪೈ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಇನ್ನೊಬ್ಬರು ರೂಲರ್ ಬಗ್ಗೆ ನೋಡೋಣ. ದೇವರಾಯ ದಿ ಸೆಕೆಂಡ್ ಅಂತ, ಅಥವಾ ಪ್ರೌಢದೇವರಾಯ ಅಂತ ಕೂಡ ಕರೀತಾರೆ. ಇವರು 1424 1446ವರೆಗೂ ರೂಲ್ ಮಾಡ್ತಾರೆ. ದಿ ಮೋಸ್ಟ್ ಫೇಮಸ್ ಕಿಂಗ್ ಇನ್ ದಿ ಸಂಗಮ ಡೈನೆಸ್ಟಿ ವಾಸ್ ದೇವರಾಯ ದಿ ಸೆಕೆಂಡ್. ತುಂಬ ಫೇಮಸ್ ಕಿಂಗ್ ಇವರು ಸಂಗಮ ಡೈನೆಸ್ಟಿಯಲ್ಲೇ. ಈ ಹ್ಯಾಡ್ ಅರ್ನ್ಡ್ ದಿ ಟೈಟಲ್ ಆಫ್ ಎಲಿಫೆಂಟ್ ಅಂಟರ್ ಅಂತ ಇವ್ರಿಗೆ ಟೈಟಲ್ ಕೊಡ್ತಾರೆ. ಅಂದರೆ ಏನು, ಎಲಿಫೆಂಟ್ನೆಲ್ಲ ಹೋಗಿ ಅಂಟ್ ಮಾಡ್ತಾ ಇರಲಿಲ್ಲ. ಗಜಪತಿ ಅಂತ ಒಬ್ಬರು ಗಜಪತಿಸ್ ಅಂತ ಹೇಳ್ಬಿಟ್ಟು ಒಂದು ಕಿಂಗ್ಡಮ್ ಇರುತ್ತೆ ಒರಿಸ್ಸಾದ ಹತ್ರ, ಅವ್ರನ್ನ ಇವರು ಸೋಲಿಸ್ತಾರೆ, ಅದಕ್ಕೆ ಇವ್ರಿಗೆ ಆ ಟೈಟಲ್ ಬರೋದು. ದೇವರಾಯ ದಿ ಸೆಕೆಂಡ್ ಡಿಫೀಟೆಡ್ ದಿ ಕಿಂಗ್ ಗಜಪತಿ ಕಪಿಲೇಂದ್ರ ಆಫ್ ಒರಿಸ್ಸಾ ಆ್ಯಂಡ್ ಸೀಜ್ಡ್ ಕೊಂಡವೀಡು. ಹೇಳಿದ್ನಲ್ಲ ಈಗ, ಗಜಪತಿ ಕಪಿಲೇಂದ್ರ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ್ನ ಸೋಲಿಸಿದ್ದಕ್ಕೆ ಇವರಿಗೆ ಎಲಿಫೆಂಟ್ ಅಂಟರ್ ಅಂತ ಬಂತು. ಅದು ಗಜವೆಂಟೆಗಾರ ಅಂತ ಕರೀತಾರೆ ಅದು. ಬೈ ಸಪ್ರೆಸಿಂಗ್ ದಿ ರೀಜನಲ್ ಲೀಡರ್ಸ್ ಆಫ್ ದಿ ಬಾರ್ಡರ್ ಈ ಎಕ್ಸ್ಪ್ಯಾಂಡೆಡ್ ದಿ ಕಿಂಗ್ಡಮ್ ಅಪ್ ಟು ಕೃಷ್ಣ ರಿವರ್ ಇನ್ ದಿ ನಾರ್ತ್ ಈಸ್ಟ್. ನೋಡಿ, ಇವರು ಕೆಲವು ರೀಜನಲ್ ಲೀಡರ್ಸ್ ಎಲ್ಲ ಇರ್ತಾರಲ್ಲ ಬಾರ್ಡರಲ್ಲಿ, ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಹಾಗೆ ಹೀಗೆ ಅಂತ, ಅಂಥವ್ರನ್ನೆಲ್ಲ ಕೂಡ ಸೋಲಿಸ್ಬಿಟ್ಟು ಇವರು ಕೃಷ್ಣಾ ನದಿವರೆಗೂ ಕೂಡ ಇವ್ರ ಕಿಂಗ್ಡಮ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಲೇಟರ್ ಈ ಡಿಫೀಟೆಡ್ ದಿ ಕೇರಳ ರೂಲರ್ ಆ್ಯಂಡ್ ರಿಸೀವ್ಡ್ ರಾಯಲ್ಟೀಸ್ ಫ್ರಮ್ ಕೇರಳ ಆ್ಯಂಡ್ ಶ್ರೀಲಂಕಾ. ಆಮೇಲೆ ಏನು ಮಾಡ್ತಾರೆ ಇವರು, ಈ ಕೇರಳದಲ್ಲಿ ಒಬ್ಬರು ರೂಲರ್ ಇರ್ತಾರಲ್ಲ, ಆ ರೂಲರ್ನು ಸೋಲಿಸ್ಬಿಟ್ಟು, ಆ ರಾಜನ್ನು ಸೋಲಿಸ್ಬಿಟ್ಟು ಅವರಿಂದ ರಾಯಲ್ಟೀಸ್ ತೊಗೊಳ್ತಾರೆ. ಅಂದರೆ ಕಪ್ಪ ಕಾಣಿಕೆ ಅಂತ ಟ್ಯಾಕ್ಸ್ ಕಟ್ತಾರೆ ಅಂದ್ಕೊಳ್ಳಿ ನಾರ್ಮಲಾಗಿ, ಆ ಥರ ಕೇರಳ ಮತ್ತು ಶ್ರೀಲಂಕಾದಿಂದ ಕೂಡ ಇವರಿಗೆ ಟ್ಯಾಕ್ಸ್ ಬರ್ತಾ ಇರುತ್ತೆ. ದಿಸ್ ಅರ್ನ್ಡ್ ಹಿಮ್ ದಿ ಟೈಟಲ್ ದಕ್ಷಿಣ ಪಥದ ಚಕ್ರವರ್ತಿ. ಇದರಿಂದ ಅವ್ರಿಗೆ ಒಂದು ಟೈಟಲ್ ಕೊಡ್ತಾರೆ, ದಕ್ಷಿಣ ಪಥದ ಚಕ್ರವರ್ತಿ ಅಂತ. ಅಂದರೆ
ದಿ ಎಂಪರರ್ ಆಫ್ ದಿ ಸೌತ್, ಅಂದರೆ ಸೌತ್ ಇಂಡಿಯಾಗೆ ಇವರು ಎಂಪರರ್ ಅಂತ. ಥ್ರೂ ದೀಸ್ ಕಾಂಕ್ವೆಸ್ಟ್ ದ ವಿಜಯನಗರ ಎಂಪೈರ್ ಎಕ್ಸ್ಟೆಂಡೆಡ್ ಫ್ರಮ್ ಶ್ರೀಲಂಕಾ ಟು ಗುಲ್ಬರ್ಗ ಆ್ಯಂಡ್ ತೆಲಂಗಾಣ ಟು ಮಲಬಾರ್. ನೋಡಿ, ಈ ಥರ ಪ್ರೌಢದೇವರಾಯ ಈ ಥರ ಎಲ್ಲ ಎಷ್ಟೊಂದು ಯುದ್ಧಗಳು ಮಾಡಿ ಎಲ್ಲ ಗೆದ್ದಿದ್ದರಿಂದ ಏನಾಯಿತು, ಇವ್ರ ಎಂಪೈರ್ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳಿದ್ರೆ, ಬಾಟಮ್ ಸೈಡಲ್ಲಿ ಇಂಡಿಯಾಗೆ ಶ್ರೀಲಂಕಾಯಿಂದ ಇವರೇ ರೂಲ್ ಮಾಡ್ತಾಯಿದ್ರು. ನಾರ್ತ್ ಸೈಡ್ ಗುಲ್ಬರ್ಗ ಏನಿದೆ ಕೃಷ್ಣಾ ನದಿ ಹತ್ರ, ಅಲ್ಲಿವರೆಗೂ ರೂಲ್ ಮಾಡ್ತಾಯಿದ್ರು. ಮತ್ತು ಈ ಸೈಡು ಮಲಬಾರ್ ಏನಿದೆ, ಮಲಬಾರ್ ಅಂತ ಹೇಳಿದ್ರೆ ಈಗ ಗೋವಾ ಮತ್ತು ಉಡುಪಿ ಮತ್ತು ಕೇರಳ ಇದೆಲ್ಲ ಬರುತ್ತಲ್ಲ, ಅಲ್ಲಿಂದ ಹಿಡಿದು ಈ ಸೈಡ್ ತೆಲಂಗಾಣ ಏನಿದೆ ಆಂಧ್ರ ಪ್ರದೇಶ್, ಅಲ್ಲಿವರೆಗೂ ಕೂಡ ಇವರೇ ರೂಲ್ ಮಾಡ್ತಾ ಇರ್ತಾರೆ. ಅಕಾರ್ಡಿಂಗ್ ಟು ನುನಿಸ್ ಅನ್ನೋಂಥ ವ್ಯಕ್ತಿ ಪ್ರಕಾರ, ದಿ ಕಿಂಗ್ಸ್ ಆಫ್ ಸಿಲೋನ್ ಅಂದರೆ ಶ್ರೀಲಂಕಾ, ಪುಲಿಕ್ಯಾಟ್, ಪೆಗು, ಟೆನಸೆರಿಯಂ ವೇರ್ ಪೇಯಿಂಗ್ ರಾಯಲ್ಟೀಸ್ ಟು ಪ್ರೌಢದೇವರಾಯ. ಈ ಥರ ಬೇರೆ ಬೇರೆ ದೇಶದ ರಾಜರು ಕೂಡ ಇವರಿಗೆ ರಾಯಲ್ಟೀಸ್ ಪೇ ಮಾಡ್ತಾ ಇರ್ತಾರೆ. ಅಂದರೆ ಏನೋ ಒಂದು ಟ್ಯಾಕ್ಸ್ ಥರನೋ ಅಥವಾ ಒಂದು ಗಿಫ್ಟ್ ಥರನೋ ಕೊಡೋವಂಥದ್ದು. ದೇವರಾಯ ದಿ ಸೆಕೆಂಡ್ ಚೇಂಜ್ ದಿ ಟ್ರೆಡಿಷನಲ್ ಫೋ ಅಹ್ಮದ್ ಶಾ ಆಫ್ ಬಹಮನಿ ಟಿಲ್ ಬಿಜಾಪುರ್ ಆ್ಯಂಡ್ ಆಕ್ಯುಪೈಡ್ ಮುದ್ಗಲ್ ಆ್ಯಂಡ್ ಬಂಕಾಪುರ. ನೋಡಿ, ಇವರು ಟ್ರೆಡಿಷ್ನಲ್ ಶತ್ರು ಒಬ್ಬರು ಇರ್ತಾರೆ ಬಹಮನಿ ರಾಜರು. ಆ ಅಹ್ಮದ್ ಶಾನ ಇವರು ಸೋಲಿಸ್ಬಿಟ್ಟು ಬಿಜಾಪುರವರೆಗೂ ಓಡಿಸ್ಬಿಟ್ಟು ಮುದ್ಗಲ್ ಮತ್ತು ಬಂಕಾಪುರ ಜಾಗನೆಲ್ಲ ಇವರು ಆಕ್ಯುಪೈ ಮಾಡ್ಕೊಳ್ತಾರೆ. ಈಸ್ ಕಮಾಂಡರ್ ಲಕ್ಕಣ್ಣ ದಂಡೇಶ ಟುಕ್ ಅಪ್ ಎ ಸಕ್ಸಸ್ಫುಲ್ ನೇವಲ್ ವಾಯೇಜ್. ಇವ್ರ ಕಮಾಂಡರ್ ಒಬ್ರು ಇರ್ತಾರೆ, ಅಂದರೆ ಸೇನಾಧಿಪತಿ ಅಂತ ಹೇಳ್ತೀವಲ್ಲ, ಮಿಲ್ಟ್ರಿ ಆಫೀಸರ್. ಅವ್ರು ಏನು ಮಾಡ್ತಾರೆ, ಸಕ್ಸಸ್ಫುಲ್ ನೇವಲ್ ವಾಯೇಜ್ ತೊಗೊಳ್ತಾರೆ. ನೇವಲ್ ವಾಯೇಜ್ ಅಂತ ಹೇಳಿದ್ರೆ ಶಿಪ್ಗಳಲ್ಲಿ ಒಂದು ಟ್ರಾವೆಲ್ ಮಾಡೋದು ಅಂದರೆ ಬರೀ ಟ್ರಾವೆಲ್ ಅಂತಲ್ಲ, ಬೇರೆ ಕಡೆಗೆ ಇವ್ರು ಹೋಗಿ ಅಟ್ಯಾಕ್ ಮಾಡೋದಿರ್ಬೋದು ಅಥವಾ ಬಿಸ್ನೆಸ್ ಮಾಡೋದಿರ್ಬೋದು, ಆ ಟೈಪ್ ಆ ಥರ ಮಾಡ್ತಾರೆ. ದೇವರಾಯ ದಿ ಸೆಕೆಂಡ್ ವಾಸ್ ಟಾಲರೆಂಟ್ ಟುವರ್ಡ್ಸ್ ಅದರ್ ರಿಲಿಜನ್ಸ್. ದೇವರಾಯ ದಿ ಸೆಕೆಂಡ್ ಬಂದು ಬೇರೆ ರಿಲಿಜನ್ಸ್ ಮೇಲೆ, ಮೇನ್ಲಿ ಮುಸ್ಲಿಮ್ಸ್ ಮೇಲೆ ತುಂಬ ಟಾಲರೆಂಟ್ ಆಗಿರ್ತಾರೆ, ಅಂದರೆ ಅವ್ರಿಗೇನು ತೊಂದರೆ ಕೊಡ್ತಾ ಇರಲ್ಲ. ಈ ಕನ್ಸ್ಟ್ರಕ್ಟೆಡ್ ಮಾಸ್ಕ್ಸ್, ಜೈನ್ ಆ್ಯಂಡ್ ವೈಷ್ಣವ ಟೆಂಪಲ್ಸ್ ಇನ್ ದಿ ಕ್ಯಾಪಿಟಲ್. ಇವರು ಎಷ್ಟೊಂದು ಮಸೀದಿಗಳಿರ್ಬೋದು, ಮತ್ತು ಜೈನ್ ಟೆಂಪಲ್ಸ್ ಇರ್ಬೋದು, ಮತ್ತು ವೈಷ್ಣವ ಟೆಂಪಲ್ಸ್ ಇರ್ಬೋದು, ಇದೆಲ್ಲ ಕೂಡ ಕ್ಯಾಪಿಟಲ್ ಸಿಟಿಯಲ್ಲಿ ಕಟ್ಟಿಸ್ತಾರೆ. ಬೀಯಿಂಗ್ ಎ ಪೋಯಿಟ್ ಹಿಮ್ಸೆಲ್ಫ್, ಈ ಆ್ಯಡ್ ಇನ್ ಇಸ್ ಕೋರ್ಟ್ ದಿ ಸ್ಯಾನ್ಸ್ಕ್ರಿಟ್ ಸ್ಕಾಲರ್ ದಿಂಡಿಮ ಆ್ಯಂಡ್ ದಿ ಕನ್ನಡ ಸ್ಕಾಲರ್ ಲಕ್ಕಣ್ಣ ದಂಡೇಶ. ನೋಡಿ, ಇವರು ಕೂಡ ಒಬ್ಬರು ಪೋಯೆಟ್ ಆಗಿರ್ತಾರೆ, ಅಂದರೆ ಇವರೇ ಒಂದು ಕತೆ ಕವನ ಎಲ್ಲ ಬರೆಯೋ ಥರ ಎಲ್ಲ ಇರ್ತಾರೆ. ಅದರಿಂದ ಒಬ್ಬರು ಸ್ಯಾನ್ಸ್ಕ್ರಿಟ್ ಸ್ಕಾಲರ್ನ ಇವರು ಇವ್ರ ಆಸ್ಥಾನ ಅಂತ ಏನು ಕರಿತೀವಿ, ರಾಜ ಒಬ್ಬರು ಕೂತಿರ್ತಾರೆ, ಎಷ್ಟೊಂದು ಜನ ಮಿನಿಸ್ಟರ್ಸ್ ಇರ್ತಾರಲ್ಲ, ಆ ಥರ ಆ ಕೋರ್ಟಲ್ಲಿ ಇವರೊಬ್ಬರು ದಿಂಡಿಮ ಅಂತ ಹೇಳ್ಬಿಟ್ಟು ಒಬ್ಬರು ಸ್ಯಾನ್ಸ್ಕ್ರಿಟ್ ಸ್ಕಾಲರ್ ಕೂಡ ಇರ್ತಾರೆ. ಮತ್ತು ಕನ್ನಡ ಸ್ಕಾಲರ್ ಒಬ್ರು ಇರ್ತಾರೆ, ಲಕ್ಕಣ್ಣ ದಂಡೇಶ ಅಂತ. ಲಕ್ಕಣ್ಣ ದಂಡೇಶ ಅಂದರೆ ಇಲ್ಲಿ ಮೇಲೆ ಇದ್ರಲ್ಲ ಕಮಾಂಡರ್ ಅವರೇನೆ. ಓಕೆ, ಡ್ಯೂರಿಂಗ್ ಹಿಸ್ ಪೀರಿಯಡ್ ವೀರಶೈವ ಟ್ರೆಡಿಷನ್ ಆ್ಯಂಡ್ ಲಿಟ್ರೇಚರ್ ಸಾ ಎ ರಿವೈವಲ್. ಇವ್ರ ಟೈಮಲ್ಲಿ ವೀರಶೈವ ಟ್ರೆಡಿಷನ್ನು ಮತ್ತು ಲಿಟ್ರೇಚರ್ ಎಲ್ಲ ಕೂಡ ರಿವೈವ್ ಆಗುತ್ತೆ. ಆಫ್ಟರ್ ದಿ ಡೆತ್ ಆಫ್ ದೇವರಾಯ ದಿ ಸೆಕೆಂಡ್ ಇನ್ 1446 CE, ವಿ ಕಿಂಗ್ ಕೇಮ್ ಟು ಪವರ್ ಆ್ಯಂಡ್ ದ ರೂಲ್ ಆಫ್ ಸಂಗಮ ಡೈನೆಸ್ಟಿ ಕೇಮ್ ಟು ಎನ್ ಎಂಡ್. ನೋಡಿರಿ, ಪ್ರೌಢದೇವರಾಯ ಅಥವಾ ದೇವರಾಯ ದಿ ಸೆಕೆಂಡ್ ಎಕ್ಸ್ಪೈರ್ ಆದಮೇಲೆ, ಸತ್ತೋದ್ಮೇಲೆ ಏನಾಯಿತು, 1446 CEಯಲ್ಲಿ ತುಂಬ ವೀಕ್ ರಾಜರೆಲ್ಲ ಅಧಿಕಾರಕ್ಕೆ ಬರ್ತಾರೆ. ಅಂದರೆ ಏನು, ತುಂಬ ಸ್ಟ್ರಾಂಗ್ ಇರಲ್ಲ ಇವ್ರ ಥರ, ಅವ್ರು ತುಂಬ ರೂಲ್ ಮಾಡೋಕ್ಕೇನು ಗೊತ್ತಿರಲ್ಲ. ಅದರಿಂದ ಸಂಗಮ ಡೈನೆಸ್ಟಿ ಎಂಡ್ ಆಗೋಗುತ್ತೆ. ಕೃಷ್ಣದೇವರಾಯ 1509 to 1529. ನೋಡಿ, ವಿಜಯನಗರ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋ ಮೇಯ್ನ್ ರಾಜ ಯಾರಪ್ಪ ಅಂತ ಹೇಳಿದ್ರೆ ಕೃಷ್ಣದೇವರಾಯ ಅಂತ. ದಿ ಸನ್ ಆಫ್ ನರಸನಾಯಕ ಆಫ್ ತುಳುವ ಡೈನೆಸ್ಟಿ ಆ್ಯಂಡ್ ಇಸ್ ಸೆಕೆಂಡ್ ವೈಫ್ ನಾಗಲಾಂಬಿಕಾ, ಕೃಷ್ಣದೇವರಾಯ ವಾಸ್ ದ ಮೋಸ್ಟ್ ಫೇಮಸ್ ರೂಲರ್ ಅಮಾಂಗ್ ದಿ ವಿಜಯನಗರ್ ಎಂಪೈರ್. ನೋಡಿ, ಇವ್ರ ತಂದೆ ಹೆಸರು ಬಂದು ನರಸನಾಯಕ ಅಂತ, ತಾಯಿ ಹೆಸರು ಬಂದು ನಾಗಲಾಂಬಿಕಾ ಅಂತ. ಓಕೆ, ಇವರು ಕೃಷ್ಣದೇವರಾಯ ಅವರು ತುಂಬ ಫೇಮಸ್ ಆಗಿದ್ದಾರೆ ವಿಜಯನಗರ ಎಂಪೈರಲ್ಲಿ. ಡ್ಯೂರಿಂಗ್ ಹಿಸ್ ರೂಲ್ ದಿ ವಿಜಯನಗರ ಎಂಪೈರ್ ರೀಚ್ ದಿ ಪಿನೆಕಲ್ ಆಫ್ ಗ್ಲೋರಿ. ನೋಡಿ, ತುಂಬ ಹೈಟ್ಸ್ಗೆ, ಅಂದರೆ ತುಂಬ ದೊಡ್ಡದಾಗೆ ಬೆಳೆಯುತ್ತೆ ವಿಜಯನಗರ ಎಂಪೈರ್. ಬರೀ ಜಾಗದಲ್ಲಿ ಮಾತ್ರ ಅಲ್ಲ, ಬರೀ ಏರಿಯಾದಲ್ಲಿ ಮಾತ್ರ ಅಲ್ಲ, ಅದರಲ್ಲಿ ಒಳ್ಳೆ ಹೆಸರಲ್ಲಿರ್ಬೋದು, ಒಳ್ಳೆ ಬಿಸ್ನೆಸ್ ಇರ್ಬೋದು, ಒಳ್ಳೆ ಆರ್ಕಿಟೆಕ್ಚರ್ ಇರ್ಬೋದು, ಎಲ್ಲದರಲ್ಲೂ ಕೂಡ. ಕಂಪೇರಬಲ್ ಟು ವರ್ಲ್ಡ್ ಫೇಮಸ್ ರೂಲರ್ಸ್ ಲೈಕ್ ಅಶೋಕ, ಸಮುದ್ರಗುಪ್ತ ಆ್ಯಂಡ್ ಹರ್ಷವರ್ಧನ, ಹಿ ರೂಲ್ಡ್ ಓವರ್ ಫಾರ್ 20 years. ನೋಡಿರಿ, ಕೃಷ್ಣದೇವರಾಯನ ಬೇರೆ ಬೇರೆ ದೊಡ್ಡ ದೊಡ್ಡ ರಾಜರು ಏನು ಹೇಳ್ತೀವಿ ನಾವು, ಸಮುದ್ರಗುಪ್ತ ಇರ್ಬೋದು, ಅಶೋಕ ಇರ್ಬೋದು, ಅವರು ಕೂಡ ಹೋಲಿಸ್ತಾರೆ. ವೆನ್ ಹಿ ಕೇಮ್ ಟು ಪವರ್, ದಿ ಕಿಂಗ್ಡಮ್ ವಾಸ್ ಫೇಸಿಂಗ್ ವೇರಿಯಸ್ ಕಾಂಪ್ಲಿಕೇಟೆಡ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್. ನೋಡಿ, ಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದಾಗ ಫುಲ್ ಎಲ್ಲ ಸ್ಮೂತಾಗಿ ಏನಿರಲಿಲ್ಲ. ಅಧಿಕಾರದಲ್ಲಿ ತುಂಬ ಕಷ್ಟ ಆಯಿತು, ಯಾಕಂದರೆ ಇಂಟರ್ನಲ್ ಪ್ರಾಬ್ಲಮ್ಸ್ ಇತ್ತು ಮತ್ತು ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್, ಬೇರೆ ದೇಶಗಳಿಂದ ಕೂಡ ಪ್ರಾಬ್ಲಮ್ಸ್ ಇತ್ತು. ದಿ ಯುರೋಪಿಯನ್ಸ್ ಹೂ ಹ್ಯಾಡ್ ಅರೈವ್ಡ್ ಥ್ರೂ ದಿ ನ್ಯೂ ಸೀ ರೂಟ್ಸ್ ವೇರ್ ಎಸ್ಟಾಬ್ಲಿಷಿಂಗ್ ಕಾಲೋನೀಸ್. ಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದದ್ದಂಥ ಟೈಮಲ್ಲಿ ಏನಾಗಿತ್ತು, ಈ ಯುರೋಪಿಯನ್ಸ್ ಏನು ಹೇಳ್ತೀವಿ ನಾವು, ಪೋರ್ಚುಗೀಸ್ ಇರ್ಬೋದು, ಇವರೆಲ್ಲ ಆಗಾಗ್ಗೆ ಬಂದು ಕಾಲೋನೀಸ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ದಿ ಮೊಘಲ್ಸ್ ಆಫ್ ದಿ ನಾರ್ತ್ ವೇರ್ ಟ್ರೈಂಗ್ ಟು ಎಕ್ಸ್ಪ್ಯಾಂಡ್ ದೇರ್ ಎಂಪೈರ್ ಇನ್ ದಿ ಸೌತ್. ನಾರ್ತ್ ಇಂಡಿಯಾದಲ್ಲಿ ಮೊಘಲ್ ಎಂಪೈರ್ ಇತ್ತು,
ಅವರು ಸೌತ್ ಇಂಡಿಯಾನು ಕೂಡ ಆಕ್ಯುಪೈ ಮಾಡ್ಕೊಳ್ಬೇಕು ಅಂತ ಅವರು ಕೂಡ ಟ್ರೈ ಮಾಡ್ತಾಯಿದ್ರು. ಇದಲ್ಲದೆ ದಿ 5 ಶಾಹಿ ಕಿಂಗ್ಡಮ್ಸ್ ಆಫ್ ಬಹಮನಿ ಡೈನೆಸ್ಟಿ ಬಿಕೆಮ್ ಪವರ್ಫುಲ್ ಸುಲ್ತಾನೇಟ್ಸ್ ಆ್ಯಂಡ್ ಪ್ಲಂಜ್ಡ್ ಇನ್ ಟು ವಾರ್ಸ್ ಅಗೇನ್ಸ್ಟ್ ಕೃಷ್ಣದೇವರಾಯ. ಇದೇ ಟೈಮಲ್ಲಿ ಇವ್ರಿಗಿಂತ ಈ ವಿಜಯನಗರ ಎಂಪೈರ್ಗೂ ನಾರ್ತ್ ಸೈಡಲ್ಲಿ ಶಾಹಿ ಕಿಂಗ್ಡಮ್ಸ್ ಅಂತ ಇರುತ್ತೆ. ಅವರೆಲ್ಲ ತುಂಬ ಪವರ್ಫುಲ್ ಆಗಿಬಿಟ್ಟು ಕೃಷ್ಣದೇವರಾಯ ಅಥವಾ ವಿಜಯನಗರ ಎಂಪೈರ್ ಮೇಲೆ ತುಂಬ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇನ್ ಅಡಿಷನ್ ಟು ದೀಸ್, ಈ ಥರ ಈ 3 ದೊಡ್ಡ ಪ್ರಾಬ್ಲಮ್ ಅಲ್ಲದೆ ಇನ್ನೂ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಸುಮಾರು ಇರುತ್ತೆ. ದಿ ಕಿಂಗ್ಸ್ ಆಫ್ ಉಮ್ಮತ್ತೂರ್ ಆ್ಯಂಡ್ ಒರಿಸ್ಸಾ ವೇರ್ ಎ ಕಾನ್ಸ್ಟೆಂಟ್ ಸೋರ್ಸ್ ಆಫ್ ಥ್ರೆಟ್. ಈ ಉಮ್ಮತ್ತೂರು ರಾಜರು ಮತ್ತು ಒರಿಸ್ಸಾ ರಾಜರೆಲ್ಲ ಯಾವಾಗೂ ಇವ್ರಿಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ದಿ ಮಿಲಿಟರಿ ಅಚೀವ್ಮೆಂಟ್ಸ್ ಆಫ್ ಕೃಷ್ಣದೇವರಾಯ. ಇವರು ಮಿಲಿಟರಿಯಲ್ಲಿ ಏನೇನು ಅಚೀವ್ಮೆಂಟ್ಸ್ ಸಾಧನೆ ಮಾಡಿದ್ರು ಅದ್ರ ಬಗ್ಗೆ ಕೂಡ ನೋಡೋಣ. ಆ್ಯಸ್ ಮೆನ್ಷನ್ಡ್ ಬೈ ರಾಬರ್ಟ್ ಸೆವೆಲ್, ಕೃಷ್ಣದೇವರಾಯ ವಾಸ್ ಅನ್ ಅನ್ಪ್ಯಾರಲ್ಡ್ ವಾರಿಯರ್, ಶ್ರೀವ್ಡ್ ಕಮಾಂಡರ್ ಆ್ಯಂಡ್ ಎ ಪೊಲಿಟಿಕಲ್ ಎಕ್ಸ್ಪರ್ಟ್. ನೋಡಿ, ರಾಬರ್ಟ್ ಸಿವೆಲ್ ಅವರು ಹೇಳಿರೋ ಪ್ರಕಾರ ಕೃಷ್ಣದೇವರಾಯ ಎಂಥ ರಾಜ, ತುಂಬ ಗ್ರೇಟ್ ವಾರಿಯರ್ ಅಂದರೆ ತುಂಬ ಚೆನ್ನಾಗಿ ಫೈಟಿಂಗ್ ಮಾಡೋದು ಅದೆಲ್ಲ ಕೂಡ ಗೊತ್ತಿರುತ್ತೆ. ಶ್ರೀವ್ಡ್ ಕಮಾಂಡರ್ ಅಂದರೆ ಆರ್ಮಿನ ಯಾವ ರೀತಿ ನಡೆಸಬೇಕು ಅದು ಕೂಡ ಗೊತ್ತಿರುತ್ತೆ. ಮತ್ತು ಪೊಲಿಟಿಕಲ್ ಎಕ್ಸ್ಪರ್ಟ್ ಕೂಡ ಆಗಿರ್ತಾರೆ. ಪೊಲಿಟಿಕಲ್ ಎಕ್ಸ್ಪರ್ಟ್ ಅಂದರೆ ಈಗಿನ ಕಾಲದ ರಾಜಕೀಯರು ರಾಜಕೀಯ ಮಾಡ್ತಾರಲ್ಲ ಅದು, ಇವ್ರ ಹತ್ರ ಈ ಥರ ಒಪ್ಪಂದ ಮಾಡ್ಕೊಳ್ಳೋದು, ಇವ್ರ ಹತ್ರ ಈ ಅಲೈನ್ಸ್ ಮಾಡ್ಕೊಳ್ಳೋದು, ಈ ಥರ ಇದೆಲ್ಲ ಕೂಡ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ. ಈ ವಾನ್ ಆಲ್ ದಿ ವಾರ್ಸ್ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ಈಸ್ ಕಿಂಗ್ಡಮ್ ಇನ್ ದಿ ಸೌತ್. ಇವರು ಎಷ್ಟೊಂದು ಯುದ್ಧಗಳೆಲ್ಲ ಗೆದ್ದು ಇವ್ರ ಕಿಂಗ್ಡಮ್ನ ಅಥವಾ ಇವ್ರ ಎಂಪೈರ್ನ ಫುಲ್ಲು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಬೈ ದಿ ಟೈಮ್ ಕೃಷ್ಣದೇವರಾಯ ಅಸೆಂಡೆಡ್ ದಿ ಥ್ರೋನ್, ದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಆಫ್ ವಿಜಯನಗರ ಎಂಪೈರ್ ಹ್ಯಾಡ್ ವರ್ಸನ್ಡ್ ಡ್ಯೂ ಟು ಇಂಟರ್ನಲ್ ರೈವಲ್ರೀಸ್. ನೋಡಿ, ಕೃಷ್ಣದೇವರಾಯ ಅಧಿಕಾರಕ್ಕೆ ಬರೋ ಅಷ್ಟರಲ್ಲಿ ನಾನು ಆಲ್ರೆಡಿ ಹೇಳಿದೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಎಷ್ಟೊಂದಿತ್ತು ಅಂದರೆ ಎಕ್ಸ್ಟರ್ನಲ್ ಥ್ರೆಟ್ಸ್ ಎಲ್ಲ ಕೂಡ ಇತ್ತು ಅಂತ. ಅದೇ ರೀತಿ ಇಂಟರ್ನಲ್ಲಿ ಕೂಡ ಎಷ್ಟೊಂದು ಪ್ರಾಬ್ಲಮ್ ಇತ್ತು ವಿಜಯನಗರ ಎಂಪೈರಲ್ಲಿ. ಯಾಕಂದರೆ ಒಳಗೊಳಗೆ ನಾನು ರಾಜ ಆಗಬೇಕು ಅಥವಾ ನನಗೆ ಈ ಥರ ಮಿನಿಸ್ಟ್ರಿ ಬೇಕು, ಆ ಥರ ಎಲ್ಲ ತುಂಬ ಕಿತ್ತಾಟಗಳು ನಡೀತಾ ಇರುತ್ತೆ. ದಿ ರೇನ್ ಬಿಟ್ವೀನ್ 1510 to 1521 CE ಆರ್ ಫಿಲ್ಡ್ ವಿತ್ ಲಾಂಗರ್ ಸೀಜಸ್, ವಾರ್ಸ್ ಆ್ಯಂಡ್ ವಿಕ್ಟರೀಸ್. ನೋಡಿ, 1510ರಿಂದ 1521ವರೆಗೂ ಬರೀ ಯುದ್ಧಗಳಿರೋದು ಮತ್ತು ಗೆಲ್ಲೋದು ಮತ್ತು ಸೀಜ್ ಅಂದರೆ ಫುಲ್ ಸರೌಂಡ್ ಮಾಡೋದು, ಈ ಥರದ್ರಲ್ಲೇ ಟೈಮ್ ಕಳೆದಿರ್ತಾರೆ. ಹಿ ಅಂಡರ್ಟುಕ್ 14 ಮೇಜರ್ ವಾರ್ಸ್. ಕೃಷ್ಣದೇವರಾಯ ಅವ್ರ ಲೈಫ್ ಟೈಮಲ್ಲಿ 14 ದೊಡ್ಡ ಯುದ್ಧಗಳಲ್ಲಿ ಭಾಗಿಯಾಗಿರ್ತಾರೆ. ದೀಸ್ ವಾರ್ಸ್ ವೇರ್ ವೇಜ್ಡ್ ಅಗೇನ್ಸ್ಟ್ ಬಹಮನಿ, ಆದಿಲ್ ಶಾಹಿ ಆಫ್ ಬಿಜಾಪುರ್, ನಿಜಾಮ್ ಶಾಹಿ ಆಫ್ ಅಹಮದ್ನಗರ್, ಕುತುಬ್ ಶಾಹಿ ಆಫ್ ಗೋಲ್ಕೊಂಡ, ಗಜಪತಿ ಆ್ಯಂಡ್ ಅದರ್ ಚಿಫ್ಟೈನ್ಸ್. ನೋಡಿ, ಯಾರ್ಯಾರ ಮೇಲೆ ಯುದ್ಧ ಮಾಡ್ತಾರೆ, ಬಹಮನೀಸ್ ಇರ್ಬೋದು, ಆದಿಲ್ ಶಾಹೀಸ್ ಇರ್ಬೋದು, ನಿಜಾಮ್ ಶಾಹೀಸ್ ಇರ್ಬೋದು, ಇವರೆಲ್ಲರ ಮೇಲೂ ಕೂಡ ಯುದ್ಧಗಳು ನಡೆಯುತ್ತೆ. ಇನ್ 1509 CE, ಯೂಸುಫ್ ಆದಿಲ್ ಶಾಹಿ ಆರ್ಗನೈಸ್ಡ್ ಎ ಕಂಬೈನ್ಡ್ ಅಟ್ಯಾಕ್ ಆಫ್ ಆದಿಲ್ ಶಾಹಿ ಡೈನೆಸ್ಟೀಸ್ ಆನ್ ವಿಜಯನಗರ್. 1509ನಲ್ಲಿ ಅಂದರೆ ವಿಜಯನಗರ ಇದರಲ್ಲಿ ಕೃಷ್ಣದೇವರಾಯ ಅಧಿಕಾರಕ್ಕೆ ಬಂದು ಹೊಸದ್ರಲ್ಲೇ ಯೂಸುಫ್ ಆದಿಲ್ ಶಾಹಿ ಅನ್ನೋರು ಆದಿಲ್ ಶಾಹಿ ಡೈನೆಸ್ಟೀಸ್ ಏನಿತ್ತು 5 ಡೈನೆಸ್ಟಿ ಅವರೆಲ್ಲರೂ ಸೇರಿ ನಾವು ವಿಜಯನಗರನ ಅಟ್ಯಾಕ್ ಮಾಡಬೇಕು ಅಂತ ಅಟ್ಯಾಕ್ ಮಾಡ್ತಾರೆ. ಆದಿಲ್ ಶಾಹಿ ಆಫ್ ಬಿಜಾಪುರ್ ಡೈಡ್ ಇನ್ ದಿಸ್ ಅಟ್ಯಾಕ್. ಇದರಲ್ಲಿ ಯೂಸುಫ್ ಆದಿಲ್ ಶಾಹಿ ಏನಿರ್ತಾನೆ ಅವನು ಸತ್ತೋಗ್ತಾನೆ ಈ ಅಟ್ಯಾಕಲ್ಲಿ. ಡ್ಯೂರಿಂಗ್ ದಿಸ್ ಟೈಮ್ ಕೃಷ್ಣದೇವರಾಯ ಅನೆಕ್ಸ್ಡ್ ದಿ ದೋಆಬ್ ರೀಜನ್ ಆಫ್ ರಾಯಚೂರ್. ಈ ಟೈಮಲ್ಲಿ ಕೃಷ್ಣದೇವರಾಯ ಈ ದೋಆಬ್ ರೀಜನ್ ಏನಿರುತ್ತೆ ಅಂದರೆ 2 ನದಿ ಮಧ್ಯೆ ಇರೋ ಜಾಗ ಏನಿದೆ ಅದನ್ನು ಆಕ್ಯುಪೈ ಮಾಡ್ಕೊಳ್ತಾರೆ. ಕೃಷ್ಣದೇವರಾಯ ಲಿಬರೇಟೆಡ್ ಮೊಹಮ್ಮದ್ ಶಾ ಆ್ಯಂಡ್ ಮೇಡ್ ಇಮ್ ದಿ ಕಿಂಗ್ ಆಫ್ ಬಹಮನಿ ಕಿಂಗ್ಡಮ್. ನೋಡಿ, ಮೊಹಮ್ಮದ್ ಶಾ ಅನ್ನೋಂಥ ವ್ಯಕ್ತಿನ ಪ್ರಿಸನಲ್ಲಿ ಜೈಲಿಗೆ ಹಾಕಿರ್ತಾರೆ. ಅವನ್ನ ಬಿಡಿಸ್ಬಿಟ್ಟು ಬಹಮನಿ ಕಿಂಗ್ಡಮ್ಗೆ ರಾಜ ಮಾಡ್ತಾರೆ. ಎನ್ಸ್ ಈ ಕಾಟಲ್ ದಿ ಟೈಟಲ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಇದರಿಂದ ಕೃಷ್ಣದೇವರಾಯಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಕೂಡ ಟೈಟಲ್ ಬರುತ್ತೆ. ದೀಸ್ ವಾರ್ಸ್ ಡಿಸ್ಟ್ರಾಯ್ಡ್ ದಿ ಪವರ್ ಆಫ್ ಬಹಮನಿ ಕಿಂಗ್ಡಮ್. ಈ ಎಲ್ಲ ಯುದ್ಧಗಳಿಂದ ವಿಜಯನಗರ ಮೇಲೆ ಯುದ್ಧ ಮಾಡ್ತಾ ಏನಾಯಿತು, ಬಹಮನಿ ಕಿಂಗ್ಡಮ್ಗೆ ಏನು ಪವರ್ ಇತ್ತು ಅದೆಲ್ಲ ಕೂಡ ಡಿಸ್ಟ್ರಾಯ್ ಆಯಿತು, ಫುಲ್ಲು ವೀಕ್ ಆಗಿ ಹೋಗ್ತಾರೆ. ದೆನ್ ಈ ಅಂಡರ್ಟುಕ್ ಎ ವಾರ್ ಆನ್ ಗಂಗರಾಯ, ದ ಚೀಫ್ಟೈನ್ ಆಫ್ ಉಮ್ಮತ್ತೂರ್. ಆಗ ಇವರು ಕೃಷ್ಣದೇವರಾಯ ಏನು ಮಾಡ್ತಾರೆ, ಗಂಗರಾಯ ಮೇಲೆ ಯುದ್ಧ ಮಾಡ್ತಾರೆ. ಗಂಗರಾಯ ಬಂದು ಉಮ್ಮತ್ತೂರ್ ಚೀಫ್ಟೈನ್ ಆಗಿರ್ತಾನೆ. ದಿಸ್ ವಾಸ್ ಮೇಡ್ ದಿ ಪಾರ್ಟ್ ಆಫ್ ಶ್ರೀರಂಗಪಟ್ಟಣ. ಆಮೇಲೆ ಅವ್ರನ್ನ ಸೋಲಿಸ್ಬಿಟ್ಟು ಅದನ್ನು ಶ್ರೀರಂಗಪಟ್ಟಣಗೆ ಜಾಯಿನ್ ಮಾಡ್ಕೊಳ್ತಾರೆ. ಅಮಾಂಗ್ ಆಲ್ ದಿ ವಾರ್ಸ್ ವೇಜ್ಡ್ ಬೈ ಕೃಷ್ಣದೇವರಾಯ, ದಿ ವಾರ್ ವಿತ್ ಗಜಪತಿ ಆಫ್ ಒರಿಸ್ಸಾ ಈಸ್ ಇಂಪಾರ್ಟೆಂಟ್. ಇವರು ಎಷ್ಟೊಂದು ಯುದ್ಧಗಳು ಮಾಡ್ತಾರೆ ಕೃಷ್ಣದೇವರಾಯ ಅಂತ ಹೇಳಿದ್ನಲ್ಲ, ಅದರಲ್ಲಿ ಗಜಪತಿ ಅಂತ ಒರಿಸ್ಸಾದಲ್ಲಿ ಒಂದು ಕಿಂಗ್ಡಮ್ ಇರುತ್ತೆ, ಅವ್ರ ಮೇಲೆ ಮಾಡಿದ್ದು ಯುದ್ಧ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಿಸ್ ವಾರ್ ಟುಕ್ ಪ್ಲೇಸ್ ಫ್ರಮ್ 1512 to 1518 CE. ಆಲ್ಮೋಸ್ಟ್ ಆಲ್ 6-7 ವರ್ಷ ಯುದ್ಧ ನಡೆಯುತ್ತೆ. ಹಿ ಕ್ಯಾಪ್ಚರ್ಡ್ ಕೊಂಡವೀಡು, ವಿಜಯವಾಡ ಆ್ಯಂಡ್ ಕೊಂಡಪಲ್ಲಿ. ಕೃಷ್ಣದೇವರಾಯ ಅವರು ಈ 3 ಜಾಗನ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ದೀಸ್ ವೇರ್ ಪಾರ್ಟ್ ಆಫ್ ಗಜಪತಿ ರುದ್ರ ಪ್ರತಾಪ ದೇವರಸ್ ಕಿಂಗ್ಡಮ್ಸ್ ಸದರ್ನ್ ಪಾರ್ಟ್ಸ್. ಇದನ್ನು ಯಾರು ರೂಲ್ ಮಾಡ್ತಾ ಇರ್ತಾರೆ ಇದಕ್ಕೂ ಮೊದಲು ಅಂದರೆ ಗಜಪತಿ ಕಿಂಗ್ಡಮ್ನ ರುದ್ರ ಪ್ರತಾಪ ದೇವರು ಅಂತ ಒಬ್ಬ ರಾಜ ಇರ್ತಾನೆ, ಅವ್ರ ಕಿಂಗ್ಡಮ್ಗೆ ಸೇರಿರುತ್ತೆ.
ಗಜಪತಿ ಸರೆಂಡರ್ಡ್ ಆ್ಯಂಡ್ ಗಾಟ್ ಈಸ್ ಡಾಟರ್ ಮ್ಯಾರಿಡ್ ಟು ಕೃಷ್ಣದೇವರಾಯ. ಗಜಪತಿ ಏನು ಮಾಡ್ತಾರೆ, ಸರೆಂಡರ್ ಆಗಿಬಿಟ್ಟು ಅವ್ರ ಮಗಳನ್ನ ಮದುವೆ ಮಾಡಿಕೊಡ್ತಾರೆ ಕೃಷ್ಣದೇವರಾಯಗೆ. ಇನ್ 1520 CE ಈ ಕ್ಯಾಪ್ಚರ್ಡ್ ರಾಯಚೂರು ಫ್ರಮ್ ಆದಿಲ್ ಶಾ ಆಫ್ ಬಿಜಾಪುರ್. 1520 ರಾಯಚೂರನ್ನ ಕೂಡ ಇವ್ರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಎ ಟಫ್ ಬ್ಯಾಟಲ್ ಟುಕ್ ಪ್ಲೇಸ್ ಬಿಟ್ವೀನ್ ವಿಜಯನಗರ ಆ್ಯಂಡ್ ಬಿಜಾಪುರ್ ಫಾರ್ ರಾಯಚೂರು. ರಾಯಚೂರಿಗೋಸ್ಕರ ವಿಜಯನಗರಿಗೂ ಮತ್ತು ಒಂದು ಅದನ್ನು ರೂಲ್ ಮಾಡ್ತಾ ಇರ್ತಾರಲ್ಲ ಬಿಜಾಪುರ್ ಸುಲ್ತಾನ್ ಅಂತ ಹೇಳ್ಬಿಟ್ಟು ಅವ್ರ ಮಧ್ಯೆ ತುಂಬ ಫೈಟ್ ನಡೆಯುತ್ತೆ. ದಿ ಪೋರ್ಚುಗೀಸ್ ಸಪೋರ್ಟೆಡ್ ವಿಜಯನಗರ. ಈ ಟೈಮಲ್ಲಿ ಈ ಫಾರಿನ್ನವ್ರು ಏನಿರ್ತಾರೆ ಪೋರ್ಚುಗೀಸ್, ಅವರು ವಿಜಯನಗರ ಕಿಂಗ್ಡಮ್ಗೆ ಸಪೋರ್ಟ್ ಮಾಡ್ತಾರೆ. ಅರ್ಲಿಯರ್ ಕೃಷ್ಣದೇವರಾಯ ಹ್ಯಾಡ್ ಹೆಲ್ಪ್ಡ್ ಪೋರ್ಚುಗೀಸ್ ಟು ಕ್ಯಾಪ್ಚರ್ ಗೋವಾ. ಏನಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೃಷ್ಣದೇವರಾಯ ಗೋವಾನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಪೋರ್ಚುಗೀಸ್ ಕೂಡ ಹೆಲ್ಪ್ ಮಾಡಿರ್ತಾರೆ. ಅದಕ್ಕೋಸ್ಕರ ಡ್ಯೂರಿಂಗ್ ಹಿಸ್ ರೇನ್ ದ ವಿಜಯನಗರ ಕಿಂಗ್ಡಮ್ ಎಕ್ಸ್ಟೆಂಡೆಡ್ ಫ್ರಮ್ ರಿವರ್ ಗೋದಾವರಿ ಆ್ಯಂಡ್ ಕೃಷ್ಣ ಇನ್ ದಿ ನಾರ್ತ್ ಟು ಇಂಡಿಯನ್ ಓಷನ್ ಇನ್ ದಿ ಸೌತ್. ಈ ಟೈಮಲ್ಲಿ ಏನಾಯಿತು, ಕೃಷ್ಣ ಮತ್ತು ಗೋದಾವರಿ ನದಿಗಳಿತ್ತಲ್ಲ ಅಲ್ಲಿವರೆಗೂ ಕೂಡ ನಾರ್ತ್ ಸೈಡ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಮತ್ತು ಸೌತ್ ಸೈಡ್ ಬಂದು ಫುಲ್ಲು ಏನೇನಿದೆ ಸೌತು ಫುಲ್ಲು ಕೂಡ ಇವ್ರ ಅಂಡರ್ಗೆ ಬರುತ್ತೆ. ಇಲ್ಲಿ ಮ್ಯಾಪ್ ಕೊಟ್ಟಿದ್ದಾರೆ, ಮ್ಯಾಪಲ್ಲಿ ನೀವು ನೋಡ್ಬೋದು ಎಷ್ಟು ಏರಿಯಾ ಇವರು ಆಕ್ಯುಪೈ ಮಾಡಿರ್ತಾರೆ ಅಂತ. ಕೃಷ್ಣದೇವರಾಯ ವಾಸ್ ನಾಟ್ ಓನ್ಲಿ ಎ ಸ್ಕಿಲ್ಡ್ ವಾರಿಯರ್ ಬಟ್ ಆಲ್ಸೋ ಎನ್ ಏಬಲ್ ಅಡ್ಮಿನಿಸ್ಟ್ರೇಟರ್. ನೋಡಿ, ಕೃಷ್ಣದೇವರಾಯ ಅಂದರೆ ರಾಜ ಅಂತ ಹೇಳಿದ್ರೆ ಬರೀ ಫೈಟಿಂಗ್ ಮಾಡೋದು ಮಾತ್ರ ಅಷ್ಟೇ ಅಲ್ಲ, ಇವರು ತುಂಬ ಸ್ಕಿಲ್ಡ್ ಅಡ್ಮಿನಿಸ್ಟ್ರೇಟರ್ ಕೂಡ ಆಗಿರ್ತಾರೆ. ಅಂದ್ರೇನು, ತುಂಬ ಚೆನ್ನಾಗಿ ರೂಲ್ಸ್ನೆಲ್ಲ ಮಾಡೋದು, ಯಾರಿಗೆ ಯಾವ ರೀತಿ ನಡೆಸ್ಕೊಳ್ಬೇಕು, ಯಾವ ರೀತಿ ಯಾರನ್ನ ಕೆಲಸಕ್ಕೆ ತೊಗೊಳ್ಬೇಕು, ಅದೆಲ್ಲ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಇಸ್ ತೆಲುಗು ವರ್ಕ್ ಅಮ್ಯುಕ್ತ ಮಲ್ಯದ ರಿವೀಲ್ಸ್ ದಿ ಶ್ರೀವ್ನೆಟ್ಸ್ ಈ ಪೊಸೆಸ್ಡ್ ಇನ್ ದಿ ಮ್ಯಾಟರ್ಸ್ ಆಫ್ ಸ್ಟೇಟ್. ಇವರು ತೆಲುಗುವಲ್ಲಿ ಒಂದು ಬುಕ್ ಬರೆದಿದ್ದಾರೆ, ಅಮ್ಯುಕ್ತ ಮಲ್ಯದ ಅಂತೇಳಿ. ಆ ಬುಕ್ಕಲ್ಲಿ ಇವರು ಯಾವ ರೀತಿ ಸ್ಟ್ರೀವ್ಡಾಗಿ ಎಷ್ಟೊಂದು ಒಂದು ಅಡ್ಮಿನಿಸ್ಟ್ರೇಷನ್ ಹ್ಯಾಂಡ್ಲ್ ಮಾಡಬೇಕು, ಯಾವ್ಯಾವ್ರನ್ನ ಹೆಂಗೆ ನೋಡ್ಕೊಳ್ಬೇಕು, ಅದೆಲ್ಲ ಏನಿರುತ್ತೆ ಒಂದು ಪೊಲಿಟಿಕ್ಸ್, ಅದ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ. ಹಿ ಪ್ರೊವೈಡೆಡ್ ಇರಿಗೇಷನ್ ಫೆಸಿಲಿಟೀಸ್ ಫಾರ್ ದಿ ಎಕ್ಸ್ಪೆನ್ಷನ್ ಆಫ್ ಅಗ್ರಿಕಲ್ಚರ್ ವ್ಯವಸಾಯನ ಇಂಪ್ರೂವ್ ಮಾಡಬೇಕು ಅಂತ ಎಷ್ಟೊಂದು ಕೆರೆಗಳನ್ನ ಕಟ್ಸೋದು, ಕೆನಾಲ್ಸ್ನ ತೋರಿಸೋದೆಲ್ಲ ಕೂಡ ಮಾಡ್ತಾರೆ. ವಿತ್ ದಿ ಫ್ರೆಂಡ್ಶಿಪ್ ಆಫ್ ಪೋರ್ಚುಗೀಸ್ ಈ ಇನ್ಕ್ರೀಸ್ ದಿ ಫಾರಿನ್ ಟ್ರೇಡ್. ಇವರು ಪೋರ್ಚುಗೀಸ್ ಜೊತೆ ತುಂಬ ಫ್ರೆಂಡ್ಶಿಪ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಫಾರಿನ್ ಟ್ರೇಡ್ ಅಂದರೆ ಬೇರೆ ದೇಶಗಳ ಜೊತೆ ಇವರು ಬಿಸ್ನೆಸ್ ಮಾಡೋದೆಲ್ಲ ಕೂಡ ಜಾಸ್ತಿ ಮಾಡ್ತಾರೆ. ಈ ಅಬೋಲಿಷ್ಡ್ ಟ್ಯಾಕ್ಸ್ ಆನ್ ಮ್ಯಾರೇಜಸ್. ಅಲ್ಲಿವರೆಗೂ ಯಾರಾದರೂ ಮದುವೆ ಆಗಬೇಕು ಅಂದರೆ ಅದ್ರ ಮೇಲೆ ಇಷ್ಟು ಅಂತ ಟ್ಯಾಕ್ಸ್ ಇರೋದು, ಅದನ್ನು ಇವರು ಕ್ಯಾನ್ಸಲ್ ಮಾಡ್ತಾರೆ. ಈ ವಾಸ್ ಎ ಗ್ರೇಟ್ ಪ್ಯಾಟರ್ನ್ ಆಫ್ ಆರ್ಟ್, ಲಿಟ್ರೇಚರ್ ಆ್ಯಂಡ್ ರಿಲಿಜನ್ಸ್. ಇವರು ಆರ್ಟ್, ಲಿಟ್ರೇಚರ್ ಮತ್ತು ರಿಲಿಜನ್ಗೆಲ್ಲ ಕೂಡ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರ್ತಾರೆ. ದೇರ್ ವೇರ್ 8 ತೆಲುಗು ಪೋಯೆಟ್ಸ್ ನೋನ್ ಆಸ್ ಅಷ್ಟದಿಗ್ಗಜಾಸ್ ಇನ್ ಇಸ್ ಕೋರ್ಟ್. ಇವ್ರ ಕೋರ್ಟಲ್ಲಿ ಬಂದು 8 ಜನ ತೆಲುಗು ಪೋಯೆಟ್ಸ್ ಇರ್ತಾರೆ, ಅವ್ರನ್ನ ಅಷ್ಟದಿಗ್ಗಜಾಸ್ ಅಂತ ಕೂಡ ಕರೀತಾರೆ. ಕೃಷ್ಣದೇವರಾಯ ವಾಸ್ ಎ ಪೋಯೆಟ್ ಹಿಮ್ಸೆಲ್ಫ್ ಆ್ಯಂಡ್ ರೋಡ್ ದಿ ಪ್ಲೇ ಜಾಂಬವತಿ ಕಲ್ಯಾಣ ಇನ್ ಸ್ಯಾನ್ಸ್ಕ್ರಿಟ್. ನೋಡಿ, ಕೃಷ್ಣದೇವರಾಯ ಕೂಡ ಅವರೇ ಒಂದು ಪೋಯೆಟ್ ಆಗಿರ್ತಾರೆ, ಅವ್ರಿಗೂ ಕೂಡ ಪೊಯಮ್ಸ್ ಬರೆಯೋದು ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇರುತ್ತೆ. ಇವರು ಒಂದು ಜಾಂಬವತಿ ಕಲ್ಯಾಣ ಅಂತ ಒಂದು ಸ್ಯಾನ್ಸ್ಕ್ರಿಟಲ್ಲಿ ಒಂದು ನಾಟಕ ಬರೆದಿದ್ದಾರೆ. ಪ್ಲೇ ಅಂದರೆ ನಾಟಕ. ಅಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದುರ್ಜ್ಯೋತಿ, ತೆನಾಲಿ ರಾಮಕೃಷ್ಣ ಆ್ಯಂಡ್ ಅದರ್ ವೆರ್ ದಿ ತೆಲುಗು ಪೋಯೆಟ್ಸ್ ಇನ್ ಇಸ್ ಕೋರ್ಟ್. ನೋಡಿ, ಇವ್ರ ಕೋರ್ಟಲ್ಲಿ ಇವರಿಷ್ಟು ಜನ ತುಂಬ ಫೇಮಸ್ ಆಗಿರೋಂಥ ಪೋಯೆಟ್ಗಳೆಲ್ಲ ಇದ್ದರು. ಕೃಷ್ಣದೇವರಾಯ ಕನ್ಸ್ಟ್ರಕ್ಟೆಡ್ ಕೃಷ್ಣ ಟೆಂಪಲ್ ಅಟ್ ಹಂಪಿ. ಇವರು ಹಂಪಿ ಹತ್ರ ಒಂದು ಕೃಷ್ಣ ಟೆಂಪಲ್ನ ಕೂಡ ಕಟ್ಟಿಸ್ತಾರೆ. ಅಲಾಂಗ್ ವಿತ್ ಮೆನಿ ಆಫ್ ಅದರ್ ಟೆಂಪಲ್ಸ್ ಈ ಎರೆಕ್ಟೆಡ್ ಮಹಾರಂಗ ಮಂಟಪ ಇನ್ ವಿರೂಪಾಕ್ಷ ಟೆಂಪಲ್ ಅಟ್ ಹಂಪಿ ಆ್ಯಂಡ್ ಆಲ್ಸೋ ಮೆನಿ ಅದರ್ ಟೆಂಪಲ್ಸ್. ನೋಡಿ, ಇವರು ಎಷ್ಟೊಂದು ದೇವಸ್ಥಾನಗಳೆಲ್ಲ ಕಟ್ಟಿಸ್ತಾರೆ. ಅದ್ರ ಜೊತೆ ಮಹಾರಂಗ ಮಂಟಪ ಅಂತ ಒಂದು ಸ್ಟೇಜ್ ಟೈಪ್ ಅದನ್ನು ಕೂಡ ವಿರೂಪಾಕ್ಷ ಟೆಂಪಲಲ್ಲಿ ಕಟ್ಟಿಸ್ತಾರೆ. ದಿ ಪೋರ್ಚುಗೀಸ್ ಟ್ರಾವೆಲರ್ಸ್ ಪಾಯಸ್ ಆ್ಯಂಡ್ ಬಾರ್ಬೋಸಾ ಹ್ಯಾವ್ ಅಪೋಲ್ಡ್ ದಿ ಡಿಗ್ನಿಟಿ ಆ್ಯಂಡ್ ಅಬಿಲಿಟಿ ಆಫ್ ಕೃಷ್ಣದೇವರಾಯ. ನೋಡಿ, ಪೋರ್ಚುಗೀಸ್ ಟ್ರಾವೆಲರ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಬಂದು ಪಾಯಸ್ ಮತ್ತು ಬಾರ್ಬೋಸಾ ಅವರೆಲ್ಲ ಬಂದು ಕೃಷ್ಣದೇವರಾಯ ತುಂಬ ಒಳ್ಳೆ ರೂಲರ್ ಹಾಗೆ ಅಂತೆಲ್ಲ ಹೋಗ್ಲಿದ್ದಾರೆ. ಡ್ಯೂರಿಂಗ್ ಹೂಸ್ ಟೈಮ್ ಪೀಪಲ್ ಆಫ್ ಆಲ್ ರಿಲಿಜನ್ಸ್ ಎಂಜಾಯ್ಡ್ ರಿಲಿಜಿಯಸ್ ಫ್ರೀಡಮ್. ಇವರು ಇನ್ನೂ ಏನು ಹೇಳಿದ್ದಾರೆ, ಕೃಷ್ಣದೇವರಾಯ ಇದರಲ್ಲಿ ಅವರ ಕಿಂಗ್ಡಮಲ್ಲಿ ಎಲ್ಲ ರಿಲಿಜನ್ಗೂ ಕೂಡ ಫ್ರೀಡಮ್ ಇದೆ, ಎಲ್ಲರೂ ಒಂದೇ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಫಾಲ್ ಆಫ್ ವಿಜಯನಗರ ಎಂಪೈರ್. ನೋಡಿ, ವಿಜಯನಗರ ಎಂಪೈರ್ ತುಂಬ ಸ್ಟ್ರಾಂಗಾಗಿ ತುಂಬ ದೊಡ್ಡದಾಗಿ ಬೆಳೆದಿತ್ತು. ಆದರೆ ನಾವು ಹಿಸ್ಟ್ರಿಯಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಎಷ್ಟೇ ದೊಡ್ಡದಾಗಿ ಬೆಳೆದ್ರು ರೋಮನ್ ಎಂಪೈರ್ ಇರ್ಬೋದು, ಹಾನ್ ಡೈನೆಸ್ಟಿ ಇರ್ಬೋದು, ಅಥವಾ ಮಂಗೋಲ್ ಡೈನೆಸ್ಟಿ ಇರ್ಬೋದು, ಯಾವುದೇ ಆಗಲಿ ಕೊನೆಗೆ ಎಂಡ್ ಆಗಲೇಬೇಕು. ಅದೇ ರೀತಿ ವಿಜಯನಗರ ಎಂಪೈರ್ ಕೂಡ ಎಂಡ್ ಆಗುತ್ತೆ. ಯಾವ ರೀತಿ ಆಯಿತು ನೋಡೋಣ. ಆಫ್ಟರ್ ಕೃಷ್ಣದೇವರಾಯ, ಅಚ್ಯುತರಾಯ ಆ್ಯಂಡ್ ಸದಾಶಿವರಾಯ ಕೇಮ್ ಟು ದಿ ಥ್ರೋನ್. ನೋಡಿ, ಕೃಷ್ಣದೇವರಾಯ ಆದಮೇಲೆ ಏನಾಯಿತು, ಅಚ್ಯುತರಾಯ ಮತ್ತು ಸದಾಶಿವರಾಯ ಅಧಿಕಾರಕ್ಕೆ ಬರ್ತಾರೆ. ಆದರೆ ಕೃಷ್ಣದೇವರಾಯ ಅಳಿಯ ಒಬ್ಬರು ಇರ್ತಾರೆ, ಅಳಿಯ ರಾಮರಾಯ ಅಂತ. ಆ ವ್ಯಕ್ತಿ ಅರವಿಡು ಡೈನೆಸ್ಟಿಗೆ ಸೇರಿದಂಥ ವ್ಯಕ್ತಿ ಎಲ್ಲ ಅಡ್ಮಿನಿಸ್ಟ್ರೇಷನ್ನ ಅಥವಾ ಎಲ್ಲ ರೂಲ್ನ ಮಾಡ್ತಾ ಇರ್ತಾರೆ. ಆಲ್ದೋ ರಾಮರಾಯ ಹ್ಯಾಡ್ ಇಂಪ್ರೂವ್ಡ್ ದಿ ಪ್ರೆಸ್ಟೀಜ್ ಆಫ್ ದಿ ಕಿಂಗ್ಡಮ್ ಬೈ ವೇಜಿಂಗ್ ಮೆನಿ ವಾರ್ಸ್ ಡ್ಯೂರಿಂಗ್ ಹಿಸ್ 23-year reign,
ಮೆನಿ ಫೋರ್ಸ್ ಹ್ಯಾಡ್ ಸ್ಪ್ರಂಗ್ ಅಪ್ ಅಗೇನ್ಸ್ಟ್ ವಿಜಯನಗರ. ನೋಡಿ, ಎಳೆಯ ರಾಮರಾಯ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬ ಯುದ್ಧಗಳೆಲ್ಲ ಮಾಡಿ ಎಲ್ಲ ಕಡೆ ಗೆಲ್ತಾ ಇರ್ತಾರೆ, ತುಂಬ ಚೆನ್ನಾಗಿ ರೂಲ್ ಮಾಡ್ತಾ ಇರ್ತಾರೆ. ಆದರೆ ಇವ್ರ ಹತ್ರ ತುಂಬ ಯುದ್ಧಗಳು ಮಾಡ್ತಾ ಮಾಡ್ತಾ ಬೇರೆ ಶತ್ರುಗಳು ಕೂಡ ಇವರಿಗೆ ಜಾಸ್ತಿ ಆಗಿರ್ತಾರೆ ವಿಜಯನಗರ್ಗೆ. ಕೌಂಟರ್ ಆ್ಯಕ್ಟಿಂಗ್ ದಿ ಫ್ರೀಕ್ವೆಂಟ್ ಅಟ್ಯಾಕ್ಸ್ ಬೈ ದಿ ಡೆಕ್ಕನ್ ಶಾಹಿ ಸುಲ್ತಾನ್ಸ್, ರಾಮರಾಯ ಹ್ಯಾಡ್ ಆಕ್ಯುಪೈಡ್ ವಿಜಯಪುರ ಆ್ಯಂಡ್ ಗೋಲ್ಕೊಂಡ ಫೋರ್ಟ್ಸ್. ನೋಡಿ, ಯಾವಾಗೂ ಇವರು ಅಟ್ಯಾಕ್ ಮಾಡ್ತಾನೆ ಇರ್ತಾರೆ ಶಾಹಿ ಕಿಂಗ್ಡಮ್ಸ್. ನಾನು ಹೇಳಿದ್ನಲ್ಲ, ಒಂದು ಡೆಕ್ಕನ್ ಸುಲ್ತಾನೇಟ್ ಇರುತ್ತೆ ಅಂತ. ಆ ಸುಲ್ತಾನೇಟ್ ಅವರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರೋದ್ರಿಂದ ಶಾಹಿ ಕಿಂಗ್ಡಮ್ಸು ಇವರು ತುಂಬ ಕಷ್ಟ ಅನುಭವಿಸ್ತಾರೆ. ಆದರೂ ಕೂಡ ರಾಮರಾಯ ಏನು ಮಾಡ್ತಾರೆ, ವಿಜಯಪುರ ಮತ್ತು ಗೋಲ್ಕೊಂಡ ಫೋರ್ಟ್ನ ಅವರಿಂದ ಇವರು ಆಕ್ಯುಪೈ ಮಾಡಿಕೊಡ್ತಾರೆ. ದಿಸ್ ಹ್ಯಾಡ್ ಪ್ರೊವೋಕ್ಡ್ ದಿ ಸುಲ್ತಾನ್ಸ್ ಟು ವೇಜ್ ವಾರ್ ಅಗೇನ್ಸ್ಟ್ ರಾಮರಾಯ. ಇದರಿಂದ ಏನು ಮಾಡ್ತಾರೆ, ಎಲ್ಲ ಸುಲ್ತಾನ್ಸರು 4-5 ಜನ ಇರ್ತಾರೆ, 5 ಜನ ಮೊದಲಿರ್ತಾರೆ, ಆಮೇಲೆ ಅದು 4 ಜನ ಆಗ್ತಾರೆ ಅಂದ್ಕೊಳ್ಳಿ. ಎಲ್ಲರೂ ಸೇರಿಬಿಟ್ಟು ಸುಲ್ತಾನ್ಸ್ ಎಲ್ಲ ಇವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ನೋಡ್ತಾರೆ, ಯುನೈಟ್ ಆಗ್ತಾರೆ. ದಿ ಡೆಕ್ಕನ್ ಸುಲ್ತಾನ್ ವೇರ್ ಎನ್ವಿಯಸ್ ಆಫ್ ದಿ ಪ್ರೋಗ್ರೆಸ್ ಆ್ಯಂಡ್ ಪ್ರಾಸ್ಪರಿಟಿ ಆಫ್ ದಿ ವಿಜಯನಗರ ಎಂಪೈರ್, ಫಾರ್ಗಾಟ್ ದೇರ್ ಪೊಲಿಟಿಕಲ್ ಡಿಫ್ರೆನ್ಸಸ್ ಆ್ಯಂಡ್ ಯುನೈಟೆಡ್ ಇನ್ ದಿ ನೇಮ್ ಆಫ್ ದೇರ್ ರಿಲಿಜನ್. ಈ ಡೆಕ್ಕನ್ ಸುಲ್ತಾನ್ಸ್ ಏನಿದ್ರು, ಇವರು ವಿಜಯನಗರಲ್ಲಿ ಇಷ್ಟು ರಿಚ್ ಆಗಿದೆಯಲ್ಲ, ಇಷ್ಟು ಚೆನ್ನಾಗಿದೆಯಲ್ಲ, ಇಷ್ಟು ದುಡ್ಡಿದೆಯಲ್ಲ, ಗೋಲ್ಡ್ ಇದೆ, ಆ ಥರ ಎಲ್ಲ ಇವ್ರಿಗೆ ಆಸೆ ಬರುತ್ತೆ. ಅದರಿಂದ ಏನು ಮಾಡ್ತಾರೆ ಇವರು, ಪೊಲಿಟಿಕಲ್ ಡಿಫ್ರೆನ್ಸಸ್ನ ಸೈಡ್ಗಿಟ್ಟು, ಅಂದರೆ ನಾವೆಲ್ಲ ಯುನೈಟ್ ಆಗಬೇಕು, ನಾವು ರಿಲಿಜನ್ ಹೆಸರಲ್ಲಿ, ಮುಸ್ಲಿಮ್ ಹೆಸರಲ್ಲಿ ನಾವೆಲ್ಲ ಮುಸ್ಲಿಮ್ಸು, ನಾವು ಯುನೈಟ್ ಆಗಬೇಕು ಅಂತ ಯುನೈಟ್ ಆಗಿಬಿಟ್ಟು ಇವ್ರ ಮೇಲೆ, ವಿಜಯನಗರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇನ್ 1565 CE, ದಿ ಯುನೈಟೆಡ್ ಆರ್ಮಿ ಆಫ್ ದಿ 4 ಕಿಂಗ್ಡಮ್ಸ್ ಮೌಂಟೆಡ್ ಅನ್ ಅಟ್ಯಾಕ್ ಆನ್ ವಿಜಯನಗರ. 4 ಶಾಹಿ ಕಿಂಗ್ಡಮ್ಸು 1565 ವಿಜಯನಗರ ಮೇಲೆ ಅಟ್ಯಾಕ್ ಮಾಡ್ತಾರೆ. ರಾಮರಾಯಸ್ ಆರ್ಮಿ ವಾಸ್ ಡಿಫೀಟೆಡ್ ಇನ್ ದಿಸ್ ಬ್ಯಾಟಲ್ ಆ್ಯಂಡ್ ಹಿ ಡೈಡ್. ರಾಮರಾಯ ಆರ್ಮಿ ಸೋತೋಗ್ಬಿಡುತ್ತೆ ಈ ಯುದ್ಧದಲ್ಲಿ, ಮತ್ತು ರಾಮರಾಯ ಕೂಡ ಸತ್ತೋಗ್ಬಿಡ್ತಾರೆ. ದಿ ವಿಕ್ಟೋರಿಯಸ್ ಆರ್ಮಿ ಆಫ್ ದಿ ಡೆಕ್ಕನ್ ಸುಲ್ತಾನ್ಸ್ ಪ್ಲಂಡರ್ಡ್ ದಿ ಗ್ಲೋರಿಯಸ್ ಕಿಂಗ್ಡಮ್ ಆಫ್ ವಿಜಯನಗರ. ನೋಡಿ, ಈ ಥರ ಡೆಕ್ಕನ್ ಸುಲ್ತಾನ್ಸ್ ಏನು ಮಾಡ್ತಾರೆ, ಗೆದ್ದಿರ್ತಾರಲ್ಲ, ಅಲ್ಲಿಂದ ವಿಜಯನಗರ ಕಿಂಗ್ಡಮ್ ಒಳಗೆ ಬಂದುಬಿಟ್ಟು ಇಲ್ಲಿರೋದೆಲ್ಲ ಕೂಡ ಲೂಟಿ ಮಾಡಿಬಿಡ್ತಾರೆ. ಯಾವ ಮನೇಲಿ ಏನು ಗೋಲ್ಡ್ ಇದೆ, ಆರ್ನಮೆಂಟ್ಸ್ ಇದೆ, ಎಲ್ಲ ಕೂಡ ಲೂಟಿ ಮಾಡೋಕ್ಕೆ, ಜನಗಳನ್ನ ಸಾಯಿಸೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಆ್ಯಸ್ ಎ ರಿಸಲ್ಟ್ ದಿ ಕ್ಯಾಪಿಟಲ್ ಹಂಪಿ ಬಿಕೇಮ್ ಎ ರಿಯೂನ್. ಇದರಿಂದ ಏನಾಯಿತು, ಹಂಪಿ ಇವ್ರ ಕ್ಯಾಪಿಟಲ್ ಸಿಟಿ ಏನಿತ್ತು ಆ ಟೈಮಲ್ಲಿ, ಅದೊಂಥರ ರಿಯೂನ್ ಥರ ಆಯಿತು. ರಿಯೂನ್ ಅಂದರೆ ಹಾಳಾಗಿರೋಂಥ ಸಿಟಿ ಥರ ಆಗೋಯಿತು. ಲೇಟರ್ ದಿ ಅರವಿಡು ಡೈನೆಸ್ಟಿ ರೂಲ್ಡ್ ಫ್ರಮ್ ಪೆನುಗೊಂಡ, ಚಂದ್ರಗಿರಿ ಆ್ಯಂಡ್ ಫೈನಲಿ ವೆಲ್ಲೋರ್ ಟಿಲ್ 1646 CE. ನೋಡಿ, ಇಲ್ಲಿ ರಾಮರಾಯ ಸತ್ತೋಗ್ಬಿಟ್ಟು ಅಲ್ಲಿಗೆ ವಿಜಯನಗರ ಎಂಡ್ ಆಗಲಿಲ್ಲ, ಆಲ್ಮೋಸ್ಟ್ ಆಲ್ ಡಿಸ್ಟ್ರಾಯ್ ಆಗೋಯಿತು. ಆದರೆ ಈ ರಾಜರೇನಿದ್ರು ಅವರು ಒಂದು ಚಿಕ್ಕ ಚಿಕ್ಕ ಊರುಗಳನ್ನ ಮಾತ್ರ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇಷ್ಟು ದೊಡ್ಡ ಕಿಂಗ್ಡಮ್ ಎಲ್ಲ ಡಿಸ್ಟ್ರಾಯ್ ಆಗಿಬಿಡುತ್ತೆ, ಕೆಲವು ಚಿಕ್ಕ ಊರುಗಳನ್ನ ಮಾತ್ರ ರೂಲ್ ಮಾಡ್ತಾ ಇರ್ತಾರೆ. ದಿ ಚೀಫ್ಟೈನ್ಸ್ ಆಫ್ ಮೈಸೂರು, ಕೆಲರಿ ಆ್ಯಂಡ್ ಚಿತ್ರದುರ್ಗ ಇನ್ ಕರ್ನಾಟಕ ಬಿಕೇಮ್ ಇಂಡಿಪೆಂಡೆಂಟ್. ಈ ಥರ ಬೇರೆ ಬೇರೆ ರಾಜರೆಲ್ಲ ಏನಿದ್ರು, ಸಾಮಂತ ರಾಜರು ಅಥವಾ ಚೀಫ್ಟೈನ್ಸ್ ಏನಿದ್ರು, ಇವರೆಲ್ಲ ಇಂಡಿಪೆಂಡೆಂಟಾಗಿಯೇ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿ ಎಂಡ್ ಆಫ್ ವಿಜಯನಗರ ಕಿಂಗ್ಡಮ್. ವಿಜಯನಗರ ಕಿಂಗ್ಡಮ್ ಎಂಡ್ ಆಗೋದಕ್ಕೆ ಮೇಯ್ನ್ ಕಾರಣಗಳೇನಿತ್ತು, ಏನಕ್ಕೆ ವಿಜಯನಗರ ಕಿಂಗ್ಡಮ್ ಆ ಥರ ಸೋತೋಯ್ತು, ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ದಿ ಬ್ಯಾಟಲ್ ಆಫ್ ರಕ್ಕಸ ತಂಗಡಿ ದಟ್ ಟುಕ್ ಪ್ಲೇಸ್ ಇನ್ 1565 CE ಈಸ್ ಒನ್ ಆಫ್ ದಿ ಡಿಸೈಸಿವ್ ಬ್ಯಾಟಲ್ಸ್ ಇನ್ ದಿ ಹಿಸ್ಟ್ರಿ ಆಫ್ ವಿಜಯನಗರ ಕಿಂಗ್ಡಮ್. ನೋಡಿ, 1565 CEಯಲ್ಲಿ ರಕ್ಕಸ ತಂಗಡಿ ಅಂತ ಒಂದು ಯುದ್ಧ ನಡೆಯುತ್ತೆ. ಬ್ಯಾಟಲ್ ಆಫ್ ತಾಳಿಕೋಟ ಅಂತ ಕೂಡ ಕರೀತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಅದೇ ಯುದ್ಧ ಇದು ಕೂಡ. ಆ ಯುದ್ಧದಲ್ಲಿ ವಿಜಯನಗರ ಕಿಂಗ್ಡಮ್ ಅವರು ಫುಲ್ಲು ಸೋತೋಗ್ತಾರೆ. ವಿತ್ ದಿ ಫಾಲ್ ಆಫ್ ದಿಸ್ ಲಾರ್ಜ್ ಎಂಪೈರ್ ದ ಪಾಲಿಟಿಕ್ಸ್ ಆಫ್ ಸೌತ್ ಇಂಡಿಯಾ ಚೇಂಜ್ಡ್ ಡ್ರಾಸ್ಟಿಕ್ಲಿ. ಈ ರೀತಿ ಈ ದೊಡ್ಡ ಎಂಪೈರ್, ತುಂಬ ಎಫಿಷಿಯೆಂಟ್ ಎಂಪೈರ್ ಕೊಲ್ಯಾಪ್ಸ್ ಆಗಿದ್ದರಿಂದ ಸೌತ್ ಇಂಡಿಯಾದಲ್ಲಿ ಪಾಲಿಟಿಕ್ಸೇ ತುಂಬ ಚೇಂಜ್ ಆಗೋಗುತ್ತೆ. ಯಾರಂದರೆ ಅವರೇ ರಾಜರಾಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ನೋಡಿ, ಇದಕ್ಕೂ ಮೊದಲು, ಯುದ್ಧ ನಡೆಯೋದಕ್ಕೂ ಮೊದಲು ಏನು ನಡೆದಿತ್ತು, ಪವರ್ ಸ್ಟ್ರಗಲ್ ನೋಡೋಣ. ದೇರ್ ವೇರ್ ಇಂಟರ್ನಲ್ ಕ್ಲಾಶಸ್ ಫಾರ್ ದಿ ಪವರ್ ಆಫ್ಟರ್ ದಿ ಡೆತ್ ಆಫ್ ಕೃಷ್ಣದೇವರಾಯ. ನೋಡಿ, ಕೃಷ್ಣದೇವರಾಯ ಸತ್ತೋದ ಮೇಲೆ ಏನಾಯಿತು, ಯಾರು ರಾಜ ಆಗಬೇಕು ಅಂತ ಒಳಗೊಳಗೇ ಜಗಳಗಳು ಸ್ಟಾರ್ಟ್ ಆಯಿತು. ಅನದರ್ ಸೈಕಲ್ ಆಫ್ ವೈಲೆನ್ಸ್ ಆಗ ಇದರಲ್ಲಿ ಬಂದು ಅಚ್ಯುತರಾಯ ಗೆದ್ದು ಅಚ್ಯುತರಾಯ ರಾಜ ಆಗ್ತಾರೆ. ಅನದರ್ ಸೈಕಲ್ ಆಫ್ ವೈಲೆನ್ಸ್ ಸ್ಟಾರ್ಟೆಡ್ ವಿತ್ ದಿ ಡೆತ್ ಆಫ್ ಅಚ್ಯುತರಾಯ ಹೂ ಹ್ಯಾಡ್ ಸಕ್ಸೀಡೆಡ್ ಕೃಷ್ಣದೇವರಾಯ. ನೆಕ್ಸ್ಟ್ ಏನಾಗುತ್ತೆ, ಕೃಷ್ಣದೇವರಾಯ ಸತ್ತೋದ ಮೇಲೆ ಒಂದಷ್ಟು ಗಲಾಟೆ ಆಗುತ್ತೆ, ಅಚ್ಯುತರಾಯ ಬರ್ತಾರೆ ಅಧಿಕಾರಕ್ಕಲ್ವಾ. ಅಚ್ಯುತರಾಯ ಕೂಡ ಒಂದು ಸ್ವಲ್ಪ ವರ್ಷದಲ್ಲೇ ಸತ್ತೋಗ್ತಾರೆ. ಆಗ ಮತ್ತೆ ನಾನು ರಾಜ ಆಗಬೇಕು ಅಂತ ತುಂಬ ಗಲಾಟೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ದೋ ಸದಾಶಿವರಾಯ ಕೆಮ್ ಟು ಪವರ್, ದ ಪವರ್ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್ ರಾಮರಾಯ ಇಸ್ ಸನ್ ಇನ್ ಲಾ. ನೋಡಿ, ಸದಾಶಿವರಾಯ ಅಧಿಕಾರಕ್ಕೆ ಬರ್ತಾರೆ ಅದಾದಮೇಲೆ, ಆದರೆ ಅವ್ರ ಹತ್ರ ಫುಲ್ಲು ಪವರ್ ಇರಲ್ಲ. ಪವರೆಲ್ಲ ಯಾರ ಹತ್ರ ಇರುತ್ತೆ, ಅಳಿಯ ರಾಮರಾಯ ಹತ್ರ ಫುಲ್ ಪವರ್ಸ್ ಇರುತ್ತೆ. ದೋ ರಾಮರಾಯ ಕುಡ್ ಎಕ್ಸ್ಟೆಂಡ್ ದಿ ಕಿಂಗ್ಡಮ್ ಬೈ ವೇಜಿಂಗ್ ಮೆನಿ ವಾರ್ಸ್, ಇಟ್ ಕ್ರಿಯೇಟೆಡ್ ನ್ಯೂ ಎನಿಮೀಸ್. ನೋಡಿ, ರಾಮರಾಯ ಯಾವ ಥರ ಅಂದರೆ ಫುಲ್ ಯುದ್ಧ ಮಾಡ್ತಾ ಇರ್ತಾರೆ. ಓಕೆ, ಅವರು ಯುದ್ಧ ಮಾಡಿ ಬೇರೆ ಬೇರೆ ಕಿಂಗ್ಡಮ್ನೆಲ್ಲ ಆಕ್ಯುಪೈ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಇದರಿಂದ ಕಿಂಗ್ಡಮ್ ದೊಡ್ಡದಾಗುತ್ತೆ, ಆದರೆ ಶತ್ರುಗಳು ಕೂಡ ಜಾಸ್ತಿ ಆಗ್ತಾರೆ, ಯಾಕಂದರೆ ಎಲ್ಲರ ಮೇಲೂ ಅಟ್ಯಾಕ್ ಮಾಡೋದ್ರಿಂದ. ಈಸ್ ಮೂವ್ಸ್ ಮೇಡ್ ದಿ ಡೆಕ್ಕನ್ ಸುಲ್ತಾನ್ಸ್ ಟು ಗೆಟ್ ಯುನೈಟೆಡ್. ಇವ್ರು ಮಾಡ್ತಾ ಇದ್ದಿದ್ದಂಥ ಈ ಥರ ಡಿವೈಡ್ ಆ್ಯಂಡ್ ರೂಲ್ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ.
ಇದರಿಂದ ಡೆಕ್ಕನ್ ಸುಲ್ತಾನ್ಸ್ ಎಲ್ಲ ಯುನೈಟ್ ಆಗಿ ಇವ್ರ ಮೇಲೆ ಅಟ್ಯಾಕ್ ಮಾಡೋದು. ನಿಮಗೆ ನಾನು ಇದು ಏನಕ್ಕೆ ಬೇರೆ ಕಥೆಗಳೆಲ್ಲ ಹೇಳಿಲ್ಲ, ಫುಲ್ ಇನ್ಡೆಪ್ತ್ ಎಕ್ಸ್ಪ್ಲನೇಷನ್ ಜಾಸ್ತಿ ಮಾಡಿಲ್ಲ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಇದೇ ಚಾಪ್ಟರ್ 7th ಸ್ಟ್ಯಾಂಡರ್ಡಲ್ಲಿದೆ ವಿಜಯನಗರ ಕಿಂಗ್ಡಮ್ ಅಂತ, ಅದರಲ್ಲಿ ನೋಡಿ, ಅದರಲ್ಲಿ ನಾನು ಈ ರಕ್ಕಸ ತಂಗಡಿ ಫುಲ್ಲು ಏನಿದೆ ಕಾನ್ಸೆಪ್ಟ್ ಅದ್ರ ಬಗ್ಗೆ ಫುಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಇದೆಲ್ಲ ಒಂದು ಸ್ವಲ್ಪ ಲೆಸನ್ಸ್ಗಳೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಸಪ್ರೇಟ್ ಎಪಿಸೋಡ್ಸ್ಗಳು ಕೂಡ ಒಬ್ಬೊಬ್ಬರ ಮೇಲೆ, ಒಬ್ಬೊಬ್ರು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಮೇಲೆ ಕೂಡ ಅಥವಾ ಇಂಪಾರ್ಟೆಂಟ್ ಇವೆಂಟ್ಸ್ ಮೇಲೆ ಕೂಡ ಮಾಡ್ಕೊಂಬರ್ತೀನಿ. ಥ್ಯಾಂಕ್ ಯು.